ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಪರಿಶುದ್ಧನು ಪರಿಶುದ್ಧ ನಿತ್ಯನಾದ ನನ್ನ ತಂದೆಯೇ, ರಾಜಾದಿ ರಾಜನೇ, ಕರ್ತಾದಿ ಕರ್ತನೆ, ದೂತಗಣಗಳ ಒಡೆಯನೇ, ಅಗಮ್ಯನ ಅಗೋಚರನೇ. ಹಾಲೆಲೂಯ. ಎಲ್ಲವನ್ನು ಬಲ್ಲಾತನೆ, ಎಲ್ಲವನ್ನು ಅರಿತಾತ ನೀನಾಗಿದ್ಯಾ. ಹೃದಯ ಶೋಧಕ ದೇವರು ನೀನಾಗಿದ್ದೆ, ಅದಕ್ಕಾಗಿ ಸ್ತೋತ್ರ. ಮನುಷ್ಯರು ಬಹಿರಂಗ ನೋಡಿ ಆಲೋಚನೆ ಹೇಳ್ಬೋದು, ದೇವರೇ ನೀನು ಹೃದಯವನ್ನು ನೋಡಿ ಆಲೋಚನೆ ಹೇಳುವ ದೇವರು, ತೀರ್ಪು ಮಾಡುವ ದೇವರು, ಆಶೀರ್ವಾದ ಮಾಡುವ ದೇವರು ನೀನಾಗಿದ್ಯಪ್ಪ. ಈ ಹಾಲೆಲೂಯ ಸಂಡೇ ಸರ್ವಿಸ್ ನಿನ್ನ ಕೈಯಲ್ಲಿ ಒಪ್ಪಿಸಿದ್ದೇನೆ. ಆನ್ಲೈನ್ ನೀವು ನೋಡುವಂತ ಮಕ್ಕಳ ನಿನ್ನ ಕೈಯಲ್ಲಿ ಒಪ್ಪಿಸಿದ್ದೇನೆ. ಹಾಲೆಲೂಯ. ಇಲ್ಲದಲ್ಲಿ ಇರುವುದಾಗಿ ಕರೆಯುವ ಅಬ್ರಾಹ್ಮನ ದೇವರು ನೀನಾಗಿದ್ಯಪ್ಪ. ಇಲ್ಲಿ ಬಂದಿರುವಂತ ವಿಶ್ವಾಸಿಗಳು, ಆನ್ಲೈನ್ ನೋಡುವಂತ ವ್ಯೂವರ್ಸ್ ನಿನ್ನ ಕೈಯಲ್ಲಿ ಒಪ್ಪಿಸಿದ್ದೇನೆ. ಅವರ ಮನನೇತ್ರಗಳು ತೆರೆಯಲ್ಪಡಲಿ. ಹಾಲೆಲೂಯ ಹಾಲೆಲೂಯ. ಕರ್ತನೆ, ಸರಿಯಾದ ಸತ್ಯವಾದ ಮಾರ್ಗದಲ್ಲಿ ನಡೆಯಕ್ಕೆ ಕೃಪೆ ಮಾಡು. ಯಾವ್ಯಾವ ನಿರೀಕ್ಷೆಯಲ್ಲಿ ಹಾಲೆಲೂಯ ಈ ಕೂಟವನ್ನು ಹಾಲೆಲೂಯ ಆರಾಧನೆ, ಪ್ರಾರ್ಥನೆಯನ್ನು, ವಾಕ್ಯವನ್ನು ಕೇಳ್ತಾ ಇದ್ದರು, ಹಾಲೆಲೂಯ 30, 60, 100ರಷ್ಟು ಫಲ ಕೊಡಲಿ ಯೇಸು ನಾಮದಲ್ಲಿ. ಯಾರ್ಯಾರಿಗೆ ಬಿಡುಗಡೆ ಬೇಕು ಅಪ್ಪ, ಆತ್ಮದಲ್ಲಿ, ಪ್ರಾಣದಲ್ಲಿ, ಶರೀರದಲ್ಲಿ ಯಾರ್ಯಾರಿಗೆ ಬಿಡುಗಡೆ ಬೇಕು, ಯೇಸು ಕ್ರಿಸ್ತ ನಾಮದಲ್ಲಿ ಏನು ನಿರೀಕ್ಷೆ ಇಟ್ಕೊಂಡಿದ್ದಾರೋ ಆ ನಿರೀಕ್ಷೆಗೆ ನೀವು ಯೇಸು ನಾಮದಲ್ಲಿ ಪ್ರತಿಫಲ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನೋಡುವಂತ ಪ್ರತಿಯೊಬ್ಬ ಮಕ್ಕಳನ್ನ ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ ಮಾಡ್ತೀನಿ. ನನ್ನ ಮಕ್ಕಳನ್ನು ಶಿರಸ್ಸನ್ನಾಗಿ ಮಾಡ್ತಿದ್ದಕ್ಕಾಗಿ ಸ್ತೋತ್ರ. ಹಾಲೆಲೂಯ. ಅವಮಾನಕ್ಕೆ 2ರಷ್ಟು ಮಾನ ಕೊಡ್ತೀಯ ಸ್ತೋತ್ರ. ಹಾಲೆಲೂಯ. ಆರಾಧನೆಯಲ್ಲಿ ಬಿಡುಗಡೆ ಉಂಟಾಗಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಬಂಧನಗಳು ಬೆಚ್ಚಲ್ಪಡಲಿ ಇನ್ ದ ನೇಮ್ ಆಫ್ ಜೀಸಸ್. ಓ ರಬ ಶರಬ ಬಬ. ಬ್ಲೆಸ್ ದೆಮ್ ಡ್ಯಾಡಿ. ಹಾಲೆಲೂಯ. ಯೇಸು ನಾಮದಲ್ಲಿ ಬೇಡಿದ್ದೇನೆ ನನ್ನ ತಂದೆಯೇ. ಆಮೆನ್ ಆಮೆನ್. ದೇವ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಸ್ವಲ್ಪ ಕಾಲ ನಿಮ್ಮನ್ನು ಆರಾಧಿಸಿ ಮಹಿಮೆ ಪಡಿಸ್ತಕ್ಕಂಥ ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ನಿನ್ನನ್ನು ಆರಾಧಿಸ್ಲಿಕ್ಕಾಗುವಂತೆ ನಿಮಗೆ ಸಹಾಯ ಮಾಡಿ. ಆರಾಧನೆ ಮಾಡ್ತಕ್ಕಂಥ ಪ್ರತಿಯೊಬ್ಬೊಬ್ಬರ ಮೇಲೆ ನಿನ್ನ ಅಭಿಷೇಕ, ಪ್ರಸನ್ನತೆ ಇಳಿದು ಬರೋದಕ್ಕಾಗಿ ಸ್ತೋತ್ರ ಅಪ್ಪ. ಅವರ ಬಂಧನ ಎಲ್ಲ ಬಿಚ್ಚಲ್ಪಡೋದಕ್ಕಾಗಿ ನಿನ್ನ ಹಸ್ತಕ್ಕೆ ಒಪ್ಪಿಸ್ಕೊಡ್ತೇವೆ. ನೀನೇ ಸಂಚರಿಸಿ ನಡೆಸು. ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸ್ತೇವೆ. ಆಮೆನ್ 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 ಆಮೆನ್. पवित्र आत्मा उतर आओ, अभिषेक से हमें भर दो. पवित्र आत्मा उतर आओ, अभिषेक से हमें भर दो. अतिथाय समान उतरा, सलाह के साथ उतरा. अतिथाय समान उतरा, उतरा उतरा उतरा.
Thank you, Holy Ghost. Hallelujah. Thank you, Holy Ghost. Hallelujah. ವಂದನೆ ಯೇಸುವೆ. Hallelujah. Holy Spirit, thank you, Jesus. Thank you, Jesus. Hallelujah. Yes. ಪವಿತ್ರಾತ್ಮ Hallelujah. ನಮ್ಮ ಹೃದಯಗಳನ್ನು Oh, hallelujah. ದೇವರ ವಾಕ್ಯದಲ್ಲಿ ನೋಡ್ತೀವಿ. ಇಗೋ, ಬಾಗಿಲಲ್ಲಿ ನಿಂತುಕೊಂಡು Yes. ತಟ್ಟುತ್ತಾ ಇದ್ದೆ. Yes. ಯವನಾಗಿ Yes. ನನ್ನ ಸ್ವರವನ್ನು ಕೇಳಿ Oh, ಬಾಗಿಲನ್ನು ತೆರೆದ್ರೆ hallelujah. ನಾನು ಬಂದು ಅವನ ಸಂಗಡ ಊಟ Yes. ಮಾಡಿದೆ. Yes. ಬಾಗಿಲು ಅಂದ್ರೆ ನಮ್ಮ ಹೃದಯದ ಬಾಗಿಲು. Hallelujah. Yes. ಸಂಪೂರ್ಣವಾಗಿ Yes, ಹೃದಯವನ್ನು ತೆರೆದು ಎಲ್ಲರೂ ಇಲ್ಲಿರೋದು ಎಲ್ಲರೂ Hallelujah. ಪ್ರತಿಯೊಬ್ಬರು Hallelujah. ತೆರೆದುಕೊಂಡು ದೇವರಿಗೆ ಒಪ್ಪಿಸಿಕೊಂಡು Hallelujah. ಎಲ್ಲ ಬಂಧನಗಳು ಬಿಚ್ಚಲ್ಪಟ್ಟಿವೆ. Yes. ಎಲ್ಲ ಕಷ್ಟ ಕಣ್ಣೀರು ರೋಗ ಬಾಧೆ ಎಲ್ಲ ನೀಗಲ್ಪಟ್ಟಿವೆ. ಶಮನ ಬಲ. ನಿಮ್ಮನ್ನು ನೀವು ಸಮರ್ಪಿಸಿ ಆರಾಧನೆ ಮಾಡುವಾಗ Yes. ಯಾಕಂದ್ರೆ ದೇವರ ವಾಕ್ಯದಲ್ಲಿ ನೋಡ್ತೇವೆ Yes. ಆತನಿಗೆ ನಮ್ಮ ದೇವರು ಆತನ ದಹಿಸುವ ಅಗ್ನಿಯಾಗಿದೆ. Hallelujah. ಹಾಗಾಗಿ ಈ ಸಮಯದಲ್ಲಿ ಪ್ರತಿಯೊಬ್ಬರು ನಿಮ್ಮ ಶರೀರ ಆತ್ಮ ಪ್ರಾಣ Yes. ಸಂಪೂರ್ಣವಾಗಿ Yes. ಒಪ್ಪಿಸ್ಕೊಳ್ಳಿ. ಒಪ್ಪಿಸ್ಕೊಳ್ಳಿ. Hallelujah. ಪ್ರಾರ್ಥನೆ ಮಾಡ್ರಿ ಈ ಸಮಯದ ದೇವರೇ ನನ್ನ ಮುಟ್ಟು, ನನ್ನ ಸ್ಪರ್ಶಿಸು. Yes. ನಾನು ಬಂದ ಸ್ಥಿತಿಯಲ್ಲಿ ಹಿಂತಿರುಗಿ ಹೋಗ್ಲಿಕ್ಕೆ ನನಗೆ ಇಷ್ಟ ಇಲ್ಲ. Yes. ನನಗೆ ಬಿಡುಗಡೆ ಬೇಕು, ನನಗೆ ಅಭಿಷೇಕ ಬೇಕು, Yes. ನಿನ್ನ ಪ್ರಸನ್ನತೆಯನ್ನು ನಾನು Yes. ಹೊಂದ್ಕೊಳ್ಬೇಕು ಎಂಬುದಾಗಿ ಪ್ರತಿಯೊಬ್ಬರು ಬಾಯಿಸಿಕೊಳ್ಳುವವರಾಗಿ Hallelujah. ಅವರ ಜೊತೆಗೆ ಸೇರಿ ನೀವು ಸಹ ನೀವು ಒಪ್ಪಿಸಿಕೊಂಡು Yes. ನಮ್ಮ ಜೊತೆಯಲ್ಲಿ ಆರಾಧನೆ ಮಾಡಿಕೊಡ್ರಿ. Hallelujah. Thank you, Jesus. ಉಸಿರಿರುವ ದಿನವೆಲ್ಲ ಆರಾಧನೆ, ಉಸಿರಾದ ಯೇಸುವಿಗೆ ಆರಾಧನೆ ಯೇಸುವೇ. ಉಸಿರಿರುವ ದಿನವೆಲ್ಲ ಆರಾಧನೆ, ಉಸಿರಾದ ಯೇಸುವಿಗೆ ಆರಾಧನೆ. ಬಾಯಿ ತೆಗೀರಿ. ಆರಾಧನೆ ಅಪ್ಪ, ಆರಾಧನೆ ಯೇಸುವೇ, ಆರಾಧನೆ ಆತ್ಮನೇ, ಆರಾಧನೆ ಆರಾಧನೆ ಅಪ್ಪ, ಆರಾಧನೆ ಯೇಸುವೇ, ಆರಾಧನೆ ಆತ್ಮನೇ, ಆರಾಧನೆ. ಉಸಿರಿರುವ ದಿನವೆಲ್ಲ ಆರಾಧನೆ, ಉಸಿರಾದ ಯೇಸುವಿಗೆ ಆರಾಧನೆ, ಉಸಿರಿರುವ ದಿನವೆಲ್ಲ ಆರಾಧನೆ, ಉಸಿರಾದ ಯೇಸುವಿಗೆ ಆರಾಧನೆ. Hallelujah. ಉಸಿರು ಕೊಟ್ಟ ದೇವ್ರನ್ನ ಕೈಗಳನ್ನ ಎತ್ತಿ ಉಸಿರಿರುವ ಇರೋ ದಿನವೆಲ್ಲ ನಾವು ನಿನ್ನ ಆರಾಧನೆ ಮಾಡ್ತೀವಿ ಅಂತೇಳಿ ಆರಾಧಿಸುವ. ಹೌದು, ನಾವು ಬಂದಿರೋದು ಜೀವ ಉಳ್ಳ ದೇವ್ರ ಹತ್ರ. ನಾವು ಕಲ್ಲು ಮುಳ್ಳುಗಳ ಬಳಿ ಬಂದಿಲ್ಲ. ಆತ ಜೀವ ಉಳ್ಳ ದೇವರಾಗಿರುವ ಕಾರಣ ನಾವು ನಮಗ್ ಉಸಿರು ಕೊಟ್ಟಿದ್ದಾರೆ. ನಮ್ಮ ಉಸಿರು ಇರುವ ಕ್ಷಣ ಆತನನ್ನ ಆರಾಧನೆ ಮಾಡ್ಬೇಕು. ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ನಮ್ಮ ದೇಹ, ಆತ್ಮ, ಪ್ರಾಣ, ಶರೀರವನ್ನು ಸಂಪೂರ್ಣವಾಗಿ ಆತನಿಗೆ ಒಪ್ಪಿಸಿಕೊಟ್ಟು ಆರಾಧನೆ ಮಾಡುವುದಾದ್ರೆ ಖಂಡಿತವಾಗ್ಲೂ ಆತ ನಮಗೊಂದು ಬಿಡುಗಡೆ ಕೊಡುವಾತನಾಗಿದ್ದಾನೆ. ಯಾವುದೇ ಸಮಸ್ಯೆ ಆಗಿರ್ಬೋದು, ಹಣದ ಸಮಸ್ಯೆ, ವ್ಯಾಧಿಯ ಸಮಸ್ಯೆ, ರೋಗದ ಸಮಸ್ಯೆ, ಬಾಧೆಯ ಸಮಸ್ಯೆ, ಮುಂಬರುವ ಭವಿಷ್ಯತ್ತಿನ ಸಮಸ್ಯೆ, ಜೀವಿತದ ಸಮಸ್ಯೆ, ಮಕ್ಕಳ ಆಲೋಚನೆ, ಇವೆಲ್ಲವನ್ನು ಕರ್ತನು ನಮ್ಮ ಭಾರವನ್ನು ಆಲ್ರೆಡಿ ಒತ್ತಾಗಿದೆ. ಆದ್ರೆ ನಾವು ಅದನ್ನ ನಮ್ಮ ಹೃದಯ ಪೂರ್ವಕವಾಗಿ ಆರಾಧನೆ ಮಾಡುವುದಾದ್ರೆ ಖಂಡಿತವಾಗ್ಲೂ ಆತನು ಪ್ರತಿಯೊಂದಕ್ಕೂ ಆತನ ಬಿಡುಗಡೆಯನ್ನು ಇಟ್ಟಿದ್ದಾನೆ. ಅದನ್ನ ನೀವು ಹೊಂದ್ಕೊಳ್ಳೋದಕ್ಕಾಗದಿರುವ ಕಾರಣ ಏನಂದ್ರೆ ನೀವು ಅದನ್ನು ಸರಿಯಾಗಿ ಆರಾಧನೆ ಮಾಡದೆ ಇರುವುದು. ಯಾಕಂದ್ರೆ ಆತನ ಆರಾಧನೆ ಏನನ್ನೂ ಕೇಳಲ್ಲ. ದೇವ್ರು ನಿಮ್ಮಿಂದ ಇಷ್ಟಪಡುವುದು ಸ್ತುತಿಯನ್ನ. ಹೃದಯ ಪೂರ್ವಕವಾದ ಸ್ತುತಿ ಎಲ್ಲಿ ಮಾಡ್ತೀರ ಅಲ್ಲಿ ಕೋಟೆಗಳು ಮುರಿದು ಹೋಗುತ್ತೆ. ಯಾಕಂದ್ರೆ ಈ ಜೋಶುವ ಪ್ರಾರ್ಥನೆ ಮಾಡಿದ, ಹಲ್ಲೆಲೂಯಾ, ಯೆರಿಕೋ ಕೋಟೆ ನಮ್ಮ ಮುಂದಿದೆ, ನಾವೇನ್ ಮಾಡ್ಬೇಕು ದೇವ್ರೇ ಅಂತ ಕೇಳುವಾಗ ದೇವ್ರು ಹೇಳಿದ್ರು, ಏನು ಬೇಡ, 7 ದಿನಗಳ ಕಾಲ ಸ್ತುತಿಯ ಒಡನೆ
ಆತನನ್ನು ಅದನ್ನು ಸ್ತುತಿ ಮಾಡ್ರಿ, ನನ್ನನ್ನು ಆರ್ಭಟಿಸ್ರಿ. 7 ದಿನ ಸೈಲೆಂಟ್ ಆಗಿ ಸ್ತುತಿಸಿದ್ರು. 7ನೇ ದಿನ ಬಂತು, 6 ದಿನ ಸೈಲೆಂಟ್ ಆಗಿ ಸ್ತುತಿಸಿದ್ರು. 7ನೇ ದಿನ ಜೋಶುವ ಆರ್ಭಟಿಸಿದನು. ಆ ಕ್ಷಣವೇ ಯೆರಿಕೋ ಗೋಡೆ ಮುರಿಯಲ್ಪಡ್ತು. ಯಾಕೆ ಗೊತ್ತಾ? ಅದು 7ನೇ ದಿನ. ಆ 7ನೇ ದಿನ ಆರ್ಭಟಿಸಿ ಕೂಗಿದ ಕಾರಣನೇ ಆ ಯೆರಿಕೋ ಗೋಡೆ ಬಿತ್ತು. ಈ ದಿನ ನಮ್ಗೆ ಯೆರಿಕೋ ಗೋಡೆ ನಮ್ಮ ಎದುರುಗಡೆ ಇಲ್ಲ. ನಮ್ಗೆ ಯೆರಿಕೋ ಗೋಡೆಗಳಂದ್ರೆ ನಮ್ಮ ಜೀವನದ ಎದುರುಗಡೆ ಬರುವಂತ ಸಮಸ್ಯೆಗಳು, ಅದೇ ಯೆರಿಕೋ ಗೋಡೆ ಆಗಿದೆ. ಅದು ಈ ದಿನ ಮುರಿದ್ ಬೀಳ್ಬೇಕಂತಂದ್ರೆ ನಾವು ಮಾಡ್ಬೇಕಾಗಿರೋದು ಒಂದೇ, ಅದು ಆರಾಧನೆ. ಆರಾಧನೆ ಈ ಸಮಯದಲ್ಲಿ ನಾವು ಮಾಡುವಾಗ ಮನಪೂರ್ವಕವಾಗಿ ಒಂದು ಅಭಿಷಕ್ತರಾಗಿ ಆರಾಧನೆ ಮಾಡುವ. ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಸುಂದರ ಸಮಯ ಕೊಟ್ಟಿದ್ದೀರಿ ರಾಜ್ಯ, ನಿಮಗೆ ಸ್ತೋತ್ರ. ಆರಾಧನಾ ಮೇ ಚುಟ್ಕಾರ, ಆರಾಧನಾ ಮೇ ಚಂಗಾಯೇ, ಆರಾಧನಾ ಮೇ ಚುಟ್ಕಾರ, ಆರಾಧನಾ ಮೇ ಚಂಗಾಯೇ, शैतान आत्मा में शांति आनंद देता है, जान से भी प्यारा प्रभु। शैतान आत्मा में शांति आनंद देता है, जान
Hallelujah, 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 hallelujah. Oh, 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 ಎಲ್ಲರ ಕೈಗಳ ನಿತ್ಯ hallelujah, 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 hallelujah. ಸಮಾಧುತೆಗ hallelujah, 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 hallelujah. Oh, hallelujah. Father, we thank you, give you glory and honor in this month, second month we come in your presence, Lord. Hallelujah. Each and every one, Daddy, you bless them. My Master Lord, each and every, in this my Master Lord, Sunday, second Sunday of this month, my Master Lord, you bless each and every to us, Lord. We come in your presence. Daddy, we give you glory and honor. I submit each and every one. Those who are in here presence, in your presence. Your scripture says it. Hallelujah, Lord. Hallelujah. Whoever come in my name, 2 or 3 together, I will be in the middle of them. Thank you, dear Holy Spirit. You are in the middle of us. Hallelujah. Yes, I pray, Father, each and every one. Those who are viewers and online, my Master, bless them, my Master. Those who are here, my Master, bless them, my Master. Amen. Your scripture overshadow. Your scripture touch each and every one, my Master. Change your Yes. body. Yes, Lord. Each and every one are seven there. Yes. Thank you, Holy Spirit. Yes. Thank you, Jesus. Amen. Thank you, Father. Amen. Jesus' mighty name we pray. Amen. 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 Hallelujah. 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 First of all, I give thanks to Lord Jesus Christ. ಮೊದಲನೇದಾಗಿ ನಾನು ಯೇಸು ಕ್ರಿಸ್ತನಿಗೆ ಕೃತಜ್ಞತೆ ಸ್ತುತಿ ಹೇಳ್ತಾ Jesus ಇದ್ದೇನೆ. Christ, He protect us and He lead us, He guide us. ಯೇಸು ಸ್ವಾಮಿ ನಮಗೆ ಆತನು ನಮಗೆ ರಕ್ಷಣೆ ಮಾಡಿದ್ದಾನೆ, ಸಲಹೆ ಕೊಟ್ಟಿದ್ದಾನೆ, ಮಾರ್ಗದರ್ಶಕನಾಗಿ ನಡೆಸ್ತಾ ಇದ್ದಾರೆ. In this week, we cannot say many people are passed away, but by the grace of God, we are alive. ಈ ಕಳೆದ ವಾರದಲ್ಲಿ ಅನೇಕ ಜನರು ಈ ಲೋಕವನ್ನೇ ಬಿಟ್ಟು ಹೊರಟೋಗಿದ್ದಾರೆ. ಬಟ್ ಈ ವಾರದ ದೇವರ ಯೇಸು ಕ್ರಿಸ್ತನ ಕೃಪೆ ಈ ವಾರ ನಾವು ಜೀವಂತವಾಗಿ ಇಲ್ಲಿ ನಿಂತಿರೋದು. Hallelujah. 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 Today, my message is this: start your reprogramming your life. ಇವತ್ತಿನ ಸಂದೇಶ ಅಂತ ಏನಂದ್ರೆ ನಿಮ್ಮ ಪ್ರೋಗ್ರಾಮ್ಗಳನ್ನ ನೀವು ಮತ್ತೆ ರೀಸ್ಟಾರ್ಟ್ ಮಾಡ್ರಿ, ಮತ್ತೆ ಪುನರ್ಸ್ಥಾಪನೆ ಮಾಡ್ರಿ, your life reprogram, or your life restart, which is your failure. Amen. From the failure you have to again start. Don't surrender. ಹಾಲೆಲೂಯಾ. ಅಂದ್ರೆ ಸಂದೇಶ ಏನಂದ್ರೆ ನಿಮ್ಮ ಜೀವಿತದಲ್ಲಿ ಏನ್ ಫೇಲ್ಯೂರ್ ಆಗಿದೆಯೋ, ಏನ್ ಸಫಲ ಆಗಿಲ್ವೋ ಅದನ್ನ ಬಿಟ್ಕೊಡ್ಬೇಡಿ, ಅದಕ್ಕೆ ಒಪ್ಪಿಸ್ಕೊಡ್ಬೇಡಿ, ಎದ್ದು ನಿಂತು ಅದನ್ನ ಮತ್ತೆ ನೀವು ರೀಸ್ಟಾರ್ಟ್ ಮಾಡ್ರಿ. Hallelujah. Hallelujah. Reprogram your life. ನಿಮ್ಮ ಜೀವಿತನ ಮತ್ತೆ ಪುನರ್ಜೀವನ ಮಾಡ್ಕೊಳ್ಳಿ. Start reprogram. ನೀವು ಮತ್ತೆ ಪುನರಾರಂಭಿಸಿ. Past days you may be failure. Past day you may be thinking like this, like this, like this. No, don't abandon yourself. Reprogram your life. ನೀವು ಕಳೆದ ಜೀವಿತದಲ್ಲಿ ಫೇಲ್ಯೂರ್ ಆಗಿರ್ಬೋದು, ಕೆಲಸಗಳು ಆಗದೆ ಇರ್ಬೋದು, ಬಿಟ್ಕೊಡ್ಬೇಡಿ. ನೀವು ಕ್ರಿಸ್ತನಲ್ಲಿ ಎದ್ದು ನಿಂತ್ಕೊಂಡು ಮತ್ತೆ ನಾನು ಆಗುತ್ತೆ, ನಾನು ಮಾಡ್ತೀನಿ ಅಂತ ಮತ್ತೆ ಪುನರ್ ಆರಂಭ ಮಾಡಿ. Hallelujah. Hallelujah. One who created, he is never ever failure. ಯಾವಾತನು ಉಂಟು ಮಾಡಿದನೋ ಸೃಷ್ಟಿಕರ್ತ,
ಅವನು ಯಾವತ್ತು ಅವನ ಜೀವನದಲ್ಲಿ ಫೇಲ್ಯೂರ್ ಅನ್ನೋದೇ ಇಲ್ಲ. You are his son and daughter. ನೀವುಗಳು ಆ ಸೃಷ್ಟಿಕರ್ತನ ಮಗನು ಮಗಳಾಗಿದ್ದೀರಾ. Hallelujah. Hallelujah. Where from your failure thought thinking coming? ನಿಮ್ಮ ಆ ಫೇಲ್ಯೂರ್ ಆಗಂತ ಆಲೋಚನೆ ಎಲ್ಲಿಂದ ಬರುತ್ತೆ? Hallelujah. Hallelujah. It is not from the God. ಅದು ದೇವರಿಂದ ಬಂದದ್ದಲ್ಲ. It is from your mentality, thoughts and thinking, and among your society, which society is the failure in that society, you are in among them, so that you are failure. ಫೇಲ್ಯೂರ್ ಆಗಿರೋ ಆಲೋಚನೆ ಎಲ್ಲಿಂದ ಬರುತ್ತಂದ್ರೆ ಆಲೋಚನೆ ಮೈಂಡ್ ಅಲ್ಲಿ, ಮನಸ್ಸಲ್ಲೂ, ಆಮೇಲೆ ಸಮಾಜದಲ್ಲಿ, ವ್ಯಕ್ತಿಗಳ ಮುಖಾಂತರ ಮತ್ತು ಫೇಲ್ಯೂರ್ ಆಗಿರೋ ಈ ಸಮಾಜದಲ್ಲಿಂದ ಬರುತ್ತೆ ನಿಮಗೆ. Hallelujah. 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 So let us come to scripture. Let us come to scripture in here Matthew chapter ಮತ್ತಾಯ Matthew chapter 12 verse 20. Matthew chapter 12 verse 20, 35 and 36. Read them among that. 35. Matthew chapter 12, 12:35 ಮತ್ತಾಯ 35, 36. ಒಳ್ಳೆಯವನು ತನ್ನ ಒಳ್ಳೆಯ ಬೊಕ್ಕಸದೊಳಗಿಂದ ಒಳ್ಳೆಯ ವಸ್ತುಗಳನ್ನು ತೆಗೆಯುತ್ತಾನೆ, ಕೆಟ್ಟವನು ಕೆಟ್ಟ ಬೊಕ್ಕಸದೊಳಗಿಂದ ಕೆಟ್ಟ ವಸ್ತುಗಳನ್ನು ತೆಗೆಯುತ್ತಾನೆ. ಇದಲ್ಲದೆ ನಾನು ನಿಮಗೆ ಹೇಳುವುದೇನೆಂದರೆ, ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆಯ ದಿನದಲ್ಲಿ ಉತ್ತರ ಕೊಡಬೇಕು. Hallelujah. Hallelujah. Here scripture says that a good man from the good treasure Amen. of his heart produce that is good, and an evil man from the evil treasure of his heart which is the produce evil. Hallelujah. Hallelujah. Good man. ಒಳ್ಳೆ ಮನುಷ್ಯ Always he speak the good things. ಒಳ್ಳೆಯದನ್ನೇ ಯೋಚನೆ ಮಾಡ್ತಾನೆ. ಒಳ್ಳೆ ಹೃದಯ ಉಳ್ಳವನು ಒಳ್ಳೆಯದನ್ನೇ ಮಾತಾಡ್ತಿರ್ತಾನೆ. Evil man ಕೆಟ್ಟ ಹೃದಯ ಉಳ್ಳವನು always is speaking evil things. ಅವನು ಕೆಟ್ಟ ಹೃದಯ ಉಳ್ಳವನು ಕೆಟ್ಟದ ಮಾತುಗಳು, ಸೈತಾನ ಮಾತುಗಳು ಮಾತಾಡ್ತಿರ್ತಾನೆ. Hallelujah. Hallelujah. So which one you want to choose? ಹಾಗಾದ್ರೆ ಯಾವ್ದನ್ನ ಆಯ್ಕೆ ಮಾಡಕ್ ಇಷ್ಟಪಡ್ತೀರಾ? I know everyone to be a good man, ನಾನ್ ಅಂದ್ಕೊಂಡಿದ್ದೀನಿ ನೀವೆಲ್ಲರೂ ಒಳ್ಳೆ ಮನುಷ್ಯರು. but ಆದ್ರೆ in your heart, in your treasure, there is the evil things. So take out. ನಿಮ್ಮ ಹೃದಯದಲ್ಲೇ ಆ ಹೃದಯ ಎಂಬ ಸಂಪತ್ತೊಳಗೆ ಸೈತಾನನ ಗುಣಗಳುಂಟು, ಅದನ್ನ ತೆಗೆದಾಕಿ. Where from it's coming the evils? ಆ ಕೆಟ್ಟತನದ್ದು ಎಲ್ಲಿಂದ ಬರುತ್ತೆ? I asked you a question. Your father is the evil. ಹಂಗಾರೆ ನಿಮ್ಮ ತಂದೆ ಕೆಟ್ಟ ಸೈತಾನ, ಇವಿಲ್ಲ, ದುಷ್ಟನ? Your father is the who created you, who sent you on this earth. That's the evil. ನಿಮ್ಮನ್ನು ಉಂಟು ಮಾಡಿ ಭೂಲೋಕಕ್ಕೆ ಕಳಿಸಿಕೊಟ್ಟಿದ್ದನಲ್ಲ, ಅವನು ಸೈತಾನ ಅಥವಾ ದುಷ್ಟನ? Who created you? ಯಾರು ನಿಮ್ಮನ್ನು ಉಂಟು ಮಾಡಿದನು? Who sent you on this earth? ಯಾರು ಈ ಲೋಕಕ್ಕೆ ಕಳಿಸಿಕೊಟ್ಟಿರೋದು? Is the evil? ಆತನು ಕಳಿಸಿಕೊಟ್ಟ ಆತನು ಕೆಟ್ಟವನ? No. ಇಲ್ಲ. His word says that I am yes and amen. I do the benefit of my son and daughter. ಆತನು ಹೇಳ್ತಾನೆ, ನನ್ನ ಹೆಸರು, ನಾನು ಹೌದಂದ್ರೆ ಹೌದು, ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಇಲ್ಲ. ನಾನು ಏನೇ ಮಾಡಿದ್ರೆ ನನ್ನ ಮಕ್ಕಳಿಗೆ ಒಳ್ಳೇದೇ ಆಗ್ಬೇಕು, ಸಮೃದ್ಧಿಕರವಾಗಿರ್ಬೇಕಂತಾನೆ. Hallelujah. Hallelujah. We never ever desire our son and the daughter to be bad. We desire to our son and daughter to be high positions. ನಾವು ಯಾವತ್ತು ನಾವು ಮಕ್ಕಳ ಮೇಲೆ ಹಾಲೆಲೂಯಾ ಕೆಟ್ಟದಾಗ ಆಗ್ಬೇಕು, ಅವ್ರ ಜೀವಿತ ಹಾಳಾಗ್ಬೇಕಂತ ನಾವು ಯಾವತ್ತು ಹೃದಯದಲ್ಲಿ ಇಷ್ಟಪಡಲ್ಲ. ಅವ್ರು ಉನ್ನತವಾಗಿರ್ಬೇಕು, ಅಭಿವೃದ್ಧಿ ಆಗ್ಬೇಕಂತ ನಾವು ಇಷ್ಟಪಡ್ತೀವಿ. Hallelujah. Hallelujah. Same likewise, ಅದೇ ತರ our Father Jesus Christ, the God who created us, never ever thought that we should be evil. ಹಾಲೆಲೂಯಾ. ನಮ್ಮ ತಂದೆ ನಮ್ಮನ್ನು ಉಂಟು ಮಾಡಿದಂತ ಸೃಷ್ಟಿಕರ್ತ ಯೇಸು ಸ್ವಾಮಿ ಯಾವತ್ತು ನಾವು ಕೆಟ್ಟ ಹೃದಯ ಉಳ್ಳವರಾಗಿ ಸೈತಾನ ಗುಣಗಳು ಹೊಂದ್ಕೊಂಡಿರ್ಬೇಕಂತ ಆತನ ಯಾವತ್ತೂ ಆಲೋಚನೆ ಮಾಡಲ್ಲ. Hallelujah. 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 ಆದ್ರೆ Where from the evil is coming? ಅಂದ್ರೆ ಕೆಟ್ಟ ಹೃದಯಗಳು, ಕೆಟ್ಟ ಆಲೋಚನೆಗಳು ಎಲ್ಲಿಂದ ಬರುತ್ತೆ? Hallelujah. Hallelujah. We have to search out. ನೀವು ಅದನ್ನ ಕಂಡಿಡಿರಿ. Hallelujah. Hallelujah. Where from your failure, where from your evils is coming, we have to find. ಎಲ್ಲಿಂದ ಕೆಟ್ಟ ಕೆಟ್ಟ ಆಲೋಚನೆಗಳು, ಕೆಟ್ಟ ಕೆಟ್ಟ ಮಾತುಗಳು ಎಲ್ಲಿಂದ ಬರುತ್ತೆ ಕಂಡಿಡ್ಕೊಳ್ರಿ. Hallelujah. Hallelujah. But your source, who created you, is not evil. ನಿಮ್ಮ ಮೂಲ ನೀವು ಎಲ್ಲಿಂದ ಬಂದಿದ್ದೀರಲ್ಲ, ನೀವು ಬಂದಿರೋಂತ ಮೂಲ ಜಾಗ ಇರ್ಬೋದು, ಉಂಟು ಮಾಡಿದ ಸೃಷ್ಟಿಕರ್ತನ ಅವನು ದುಷ್ಟನಲ್ಲ. He is no evil.
ಆತನು ದುಷ್ಟನಲ್ಲ. But where from evil coming? ಹಂಗಾರೆ ನಾವು ಉಂಟು ಮಾಡಿದ ಆತನು ದುಷ್ಟನಲ್ಲ, ಎಲ್ಲಿಂದ ಬಂದಿದ್ದಲ್ಲ? When you come on this earth, ಈ ಭೂಲೋಕದಲ್ಲಿ ಹುಟ್ಟಿ ಬಂದ ಮೇಲೆ and when you listen from the evil person, you evil thinking. You listen from the good person, you speaking good. ಈ ಭೂಲೋಕದಲ್ಲಿ ಹುಟ್ಟಿ ಬಂದೆ ಆದ್ಮೇಲೆ ಕೆಟ್ಟ ಮನುಷ್ಯ, ಕೆಟ್ಟ ಹೃದಯ ಉಳ್ಳಂತ ಮನುಷ್ಯ ಮಾತಾಡೋದನ್ನ ಕೇಳಿಸ್ಕೊಂಡಾಗ ಕೆಟ್ಟ ಆಲೋಚನೆ ಹೃದಯದಲ್ಲಿ ಬರುತ್ತೆ. ಒಳ್ಳೆ ಮನುಷ್ಯ ಮಾತಾಡುವಾಗ ಒಳ್ಳೆದನ್ನ, ಒಳ್ಳೆದ ಆಲೋಚನೆ ಹೃದಯದಲ್ಲಿ ಬರುತ್ತೆ. In this earth, ಈ ಭೂಲೋಕದಲ್ಲಿ ಮಾತ್ರ ಇದೆಲ್ಲ. nobody is good. ಯಾರು ಒಳ್ಳೆಯವರಿಲ್ಲ ಈ ಲೋಕದಲ್ಲಿ. Nobody is good. ಯಾರು ಒಳ್ಳೆಯವರು ಅಂತ ಹೇಳೋರು ಯಾರು ಇಲ್ಲ. You are dwelling among the evil peoples. ನೀವು ಈ ಭೂಲೋಕದಲ್ಲಿ ವಾಸವಾಗಿರೋದು ದುಷ್ಟ ಜನಗಳ ಮಧ್ಯದಲ್ಲಿ ವಾಸ ಆಗಿದ್ದೀರಾ. So that you should not, your ear, your heart, your mind should not be enclosed or nearer to the evil person, but you have to closer to the which is the good father. ಆಮೇನ್. ಅದಕ್ಕೋಸ್ಕರ ದುಷ್ಟ ಜನರ ಮಧ್ಯದಲ್ಲಿ ನೀವು ವಾಸ ಮಾಡ್ತಿರೋದ್ರಿಂದ ನಿಮ್ಮ ಕಿವಿ ಆಗಿರ್ಬೋದು, ನಿಮ್ಮ ಹೃದಯ ಆಗಿರ್ಬೋದು, ನಿಮ್ಮ ಮನಸ್ಸು ಆಲೋಚನೆ ಆಗಿರ್ಬೋದು, ದುಷ್ಟ ಮಾತುಗಳು, ದುಷ್ಟ ಕೆಟ್ಟ ಕೆಟ್ಟ ಆಲೋಚನೆ ಮಾತುಗಳು ಆಡೋರ್ಗೆ ಕಿವಿ, ಮನಸ್ಸು, ಹೃದಯನ ಕೊಡಬಾರ್ದು. ನಿಮಗೆ ಒಳ್ಳೆಯದನ್ನ ಮಾತಾಡೋಂಥದ್ಕೆ ಕಿವಿ ಕೊಡಬೇಕು. Hallelujah. 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 Say like this. ಈ ತರ ಹೇಳಿ, I am success. ನಾನು ಸಕ್ಸಸ್ ಆಗಿದ್ದೇನೆ. Say, ಹೇಳ್ರಿ ಬಾಯಿ ತೆಗೆದು. I am success. I am success. I am success. I am glorious. I am glorious. My life is a brightness light. ನನ್ನ ಲೈಫ್ ಬ್ರೈಟ್ ಆಗಿರುತ್ತೆ. Bright ಆಗಿರುತ್ತೆ. My life is always success. ನನ್ನ ಜೀವಿತ ಜೀವಿತ ಯಾವಾಗಲೂ ಯಾವಾಗಲೂ ಸಕ್ಸಸ್ ಆಗುತ್ತೆ. success ಆಗಿದೆ. I have no failure. ಐ ಹ್ಯಾವ್ ನೋ ಫೇಲ್ಯೂರ್. I have ನನ್ನ ಜೀವಿತದಲ್ಲಿ ನನ್ನ ಜೀವಿತದಲ್ಲಿ ಸೋಲಿಲ್ಲ. ಸೋಲಿಲ್ಲ. ಜಯ ನಂದೆ. ಜಯ ನಂದೆ. No failure. ಫೇಲ್ಯೂರ್ ಇಲ್ಲ. Hallelujah. Hallelujah. You have to confess through your deep heart. ನಿಮ್ಮ ಹೃದಯದ ಆಳದಿಂದ ಅದನ್ನ ಯೇಸು ಹೆಸರಲ್ಲಿ ಅರ್ಕೆ ಮಾಡ್ರಿ. You have to confess. ಅರ್ಕೆ ಮಾಡಿದಿನ Deep heart. ಆಳದ ಹೃದಯದಿಂದ. Why? You know, ಯಾಕೆ ಗೊತ್ತಾ? whatever you say, ನೀನ್ ಬಾಯಲ್ಲಿ ಏನ್ ಮಾತಾಡ್ತೀಯೋ it will happen in your life. ಅದೇ ನಿನ್ನ ಜೀವಿತದಲ್ಲಿ ಆಗುತ್ತೆ. Hallelujah. Hallelujah. Understand? ಅರ್ಥ ಆಯ್ತಾ? Whatever you confess your mouth, ನೀನು ಬಾಯಲ್ಲಿ ಏನೆಲ್ಲ ಅರ್ಕೆ ಮಾಡ್ತಾ ಇದೆಯೋ it will happen in your life. ಅದು ನಿನ್ನ ಜೀವಿತದಲ್ಲಿ ಅದಾಗುತ್ತೆ. Hallelujah. Hallelujah. Read verse 36. ಇದಲ್ಲದೆ ನಾನು ನಿಮಗೆ ಹೇಳುವುದೇನೆಂದರೆ, ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆಯ ದಿನದಲ್ಲಿ Amen. ಉತ್ತರ ಕೊಡಬೇಕು. ಆಮೆನ್. Hallelujah. Say, brother. I say unto you, in the day of judgment, people will give the account to every idle's word that will be said from his mouth. Amen. His own Hallelujah. mouth. Hallelujah. Hallelujah. We have to understand. ನಾವು ಅರ್ಥ ಮಾಡ್ಕೋಬೇಕು. One day we will be standing in the front of the Jesus. ಇವತ್ತಲ್ಲ ನಾಳೆ ಒಂದು ದಿವಸ ಯೇಸು ಕ್ರಿಸ್ತನ ಮುಂದೆ ನಾವು ನಿಂತ್ಕೊಳ್ಳುವಂತ ಸ್ಥಿತಿಗಳು ಬರುತ್ತೆ. 100%. 100% ಅದು. After die, ನೀವು ಸತ್ತು ಹೋದ್ಮೇಲೆ your body will be mixed with the mud. ನಿಮ್ಮ ಶರೀರ ಮಣ್ಣಿನೊಟ್ಟಿಗೆ ಮಿಕ್ಸ್ ಆಗುತ್ತೆ. Your spirit is never ever die. ನಿಮ್ಮ ಆತ್ಮ ಸಾಯಲ್ಲ. You will be stand in the front of the ನೀವು Jesus. ದೇವರ ಯೇಸು ಕ್ರಿಸ್ತನ ಮುಂದೆ ನಿಲ್ಲಬೇಕಾಗುತ್ತೆ. From the born to the up to your life or death, every program and every like a video will be Amen. shown in the front of the ಆದರೆ Jesus. ನೀವು ಹುಟ್ಟಿದಾಗಿಂದ ಸತ್ತೋಗಿರೋವರೆಗೂ ನಿಮ್ಮ ಜೀವಿತದಲ್ಲಿ ಒಳ್ಳೆದ ಕೆಟ್ಟದ ಏನೆಲ್ಲ ಮಾಡಿದಿರಲ್ಲ, ಅಲ್ಲಿ ದೇವ ಯೇಸು ಕ್ರಿಸ್ತನ ಮುಂದೆ ನಿಂತಾಗ ವಿಡಿಯೋ ತರ ಬರುತ್ತೆ. Then Jesus will ask, ಆವಾಗ ಯೇಸು ಸ್ವಾಮಿ ಪ್ರಶ್ನೆ ಮಾಡ್ತಾರೆ, in this day you quarrel with this person, but my scripture says like this. Amen. Why you not? Amen. ಈ ವಾಕ್ಯದಲ್ಲಿ ಇಂಥ ದಿನದಲ್ಲಿ ಇಂಥ ವ್ಯಕ್ತಿಗಳ ಜೊತೆ ಈ ಜಗಳ ಮಾಡಿದೆಯಲ್ಲ, ಬಟ್ ನನ್ನ ವಾಕ್ಯ ಹೇಳುತ್ತೆ ಜಗಳ ಮಾಡಬೇಡ ಅಂತ ಹೇಳ್ತಾರೆ. ಯೇಸು ಸ್ವಾಮಿ Why ಕೇಳ್ತಾರೆ, you not obey? ನೀನ್ ಯಾಕೆ ವಿಧೇಯರಾಗ್ಲಿಲ್ಲ ನನ್ನ ವಾಕ್ಯಕ್ಕೆ? Every your word speaking will be give account to ಹಾಲೆಲೂಯಾ. Jesus. ಪ್ರತಿಯೊಂದು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿಗೂ ಯೇಸು ಕ್ರಿಸ್ತನ ಮುಂದೆ ನಿಂತ್ಕೊಂಡು ಉತ್ತರ ಕೊಡಬೇಕು ನೀನು. Hallelujah. Hallelujah. Don't think that nobody will ask me, no problem. ನೀವ್ ಯೋಚನೆ ಮಾಡ್ಬೇಡಿ, ಯಾರು ನನ್ ಕೇಳೋರಿಲ್ಲ, ನಾನು ಹೆಂಗ್ ಮಾಡಿದ್ರು ನಡೆಯುತ್ತೆ, ನಾನ್ ತಿಳ್ಕೊಂಡೇ ಬೇಡ. You're from the born to up to die.
your every account is written. ನೀವು ಹುಟ್ಟಿದಾಗಿಂದ ಸಾಯೋವರೆಗೂ ನೀನೇನೆಲ್ಲ ಮಾಡಿದೆಯಲ್ಲ ಅಕೌಂಟ್ ದೇವರು ಬರ್ದಿರ್ತಾರೆ. Hallelujah. Hallelujah. When Jesus asks you, ಯಾವಾಗ ಯೇಸು ಸ್ವಾಮಿ ಕೇಳ್ತಾರೋ, in my name, whom you pray? ನನ್ನ ಹೆಸರಲ್ಲಿ ನೀನು ಯಾರಿಗೆ ಪ್ರೇಯರ್ ಮಾಡಿದೆ? In my name, whom you take fasting prayer? ನನ್ನ ಹೆಸರಲ್ಲಿ ಯಾರಿಗೋಸ್ಕರ ಉಪವಾಸ ಇದ್ದೆ? In my name, who you share the scripture? ನನ್ನ ಹೆಸರಲ್ಲಿ ನೀನು ಯಾರಿಗಾದ್ರೂ ಸುವಾರ್ತೆ ಸಾರ್ದ? In my name, whom you did a good things? ನನ್ನ ಹೆಸರಲ್ಲಿ ಯಾರಿಗಾದ್ರೂ ಒಳ್ಳೆ ಕೆಲಸಗಳು ನಿನ್ನ ಜೀವನದಲ್ಲಿ ಮಾಡಿದ? Jesus asks you. ಎಲ್ಲ ಪ್ರಶ್ನೆಗಳು ಯೇಸು ಸ್ವಾಮಿ If ಕೇಳ್ತಾರೆ. you say, ನೀನು ಅವಾಗ ಹೇಳ್ತೀಯಾ, no, Jesus, I did not did. ಅಯ್ಯೋ ಯೇಸಪ್ಪ ಅದೆಲ್ಲ ಮಾಡ್ಲೇ ಇಲ್ಲ ಅಂತ ಹೇಳಿದ್ರೆ, And what Jesus say? ಆಗ ಯೇಸು ಸ್ವಾಮಿ ಏನ್ ಹೇಳ್ತಾರೆ? Jesus said, okay, my son and daughter, I kept for you there this good thing, but you did not did. So this good thing, this throne will be goes to another person. ಆವಾಗ ಯೇಸು ಸ್ವಾಮಿ ಹೇಳ್ತಾರೆ, ಆಯ್ತು ಮಗಳೇ, ನೀನು ಇದೆಲ್ಲ ಮಾಡಿದ್ರೆ ಇದೆಲ್ಲ ಆಶೀರ್ವಾದ ಅಂತ ನಿನಗೆ ಒಂದು ಒಳ್ಳೆ ಕಿರೀಟ, ಆಶೀರ್ವಾದ ಕಿರೀಟ ಇಟ್ಟಿದ್ದೆ, ನೀನು ಇದೆಲ್ಲ ಮಾಡಿಲ್ಲಲ್ಲ, ಈ ಕಿರೀಟ ಬೇರೆ ಹೋಗುತ್ತೆ ಅಂತ ಹೇಳ್ತಾರೆ. Hallelujah. Hallelujah. You have to understand. ಅದಕ್ಕೆ ಅರ್ಥ ಮಾಡ್ಕೊಳ್ಳಿ. After the born of the Jesus, after believing of the Jesus, ನೀವೇಸು ನಂಬಿ ಹೊಸದಾಗಿ ಹುಟ್ಟಿ ಆದ್ಮೇಲೆ your life is changed. ನಿನ್ನ ಲೈಫ್ ಬದಲಾವಣೆ ಆಗಬೇಕು. From the mother physically born to the up to the spiritually born, whatever you did, it will be cleansing by the blood of the Jesus. ನೀವು ಶರೀರದಲ್ಲಿ ತಂದೆ ತಾಯಿಯಿಂದ ಹುಟ್ಟಿದಿಂದಲಿಂದ ಹಿಡಿದು ನೀವು ಯೇಸು ಕ್ರಿಸ್ತನಲ್ಲಿ ದೀಕ್ಷಾಸ್ನಾನ ತಗೊಂಡು ಹೊಸದಾಗಿ ಆತ್ಮದಲ್ಲಿ ಹುಟ್ಟೋವರೆಗೂ ಯೇಸು ಕ್ರಿಸ್ತನ ರಕ್ತ ಅದೆಲ್ಲ ತೊಳೆದು ಶುದ್ಧಿ ಮಾಡುತ್ತೆ. You believe in the Jesus, you take him water ನೀವು baptism. ಯೇಸುನ ಅಂದಾಗಿಂದ ಯೇಸು ಸ್ವಾಮಿನ ನಂಬಿ ದೀಕ್ಷಾಸ್ನಾನ ತಗೊಳ್ಳೋವರೆಗೂ Whatever you did sin, it will be cleansed. ಅದೇನೇನ್ ತಪ್ಪು ಮಾಡಿದೆ ಅದೆಲ್ಲ ನೀವು ನಂಬಿದ್ದು ದೀಕ್ಷಾಸ್ನಾನ ತಗೊಂಡಿದ್ದವರೆಗೂ ಎಲ್ಲ ತೊಳೆದು ಶುದ್ಧಿ ಆಗುತ್ತೆ. Every curse will be taken out. ಎಲ್ಲ ಶಾಪಗಳು ತೆಗೆದಾಗುತ್ತೆ. And again rewrite will come from the you Amen. taking water baptism Amen. to Hallelujah. up to you living with the Christ, that the writing will be come. ಅದು ಮೊದಲು ಇದ್ದಿದ್ದೆಲ್ಲ ದೇವರು ಅಳಿಸ್ಬಿಡ್ತಾರೆ, ಮತ್ತೆ ರೀರೈಟ್ ಸ್ಟಾರ್ಟ್ ಮಾಡ್ತಾರೆ. ಯಾವಾಗಿಂದ ಅಂದ್ರೆ ಯೇಸುನ ನಂಬಿ ದೀಕ್ಷಾಸ್ನಾನ ತಗೊಂಡಿದ್ದರಿಂದ ನಿನಗೆ ಹೊಸ ಪುಸ್ತಕದಲ್ಲಿ ನಿನ್ನ ಕಾರ್ಯಗಳು ಬರೆಯಲ್ಪಡುತ್ತೆ. You believe to Jesus ನೀನು ಯೇಸುನ ನಂಬದೆ and you take water baptism. ದೀಕ್ಷಾಸ್ನಾನ ತಗೊಂಡೆ, Your name will be mentioned in the book of the life in heaven. ಹಲ್ಲೆಲೂಯಾ, ಜೀವಬಾಧ್ಯರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಮೆನ್ಷನ್ ಆಗುತ್ತೆ, ಬರೆಯಲ್ಪಡುತ್ತೆ In heaven. ಪರಲೋಕದಲ್ಲಿ. Hallelujah. ಹಲ್ಲೆಲೂಯಾ. Sorry. Hallelujah. ಹಲ್ಲೆಲೂಯಾ. So after believing Jesus, ಯೇಸು ಸ್ವಾಮಿ ನಂಬಿ ಆದ್ಮೇಲೆ try level best to take quickly water baptism. ಯೇಸುನ ನಂಬ್ಕೊಂಡಾದ್ಮೇಲೆ ಅತಿ ಶೀಘ್ರವಾಗಿ ದೀಕ್ಷಾಸ್ನಾನ ತಗೊಳ್ಳಕ್ಕೆ ರೆಡಿ ಆಗ್ರಿ. Those who believe in Jesus Christ, ಯಾರು ಯೇಸುನ ನಂಬ್ಕೊಂಡಿದ್ದೀರೋ, those who take the water baptism, ಯಾರು ದೀಕ್ಷಾಸ್ನಾನ ತಗೊಂಡಿದ್ದೀರೋ they are new creation. ಅವ್ರು ಹೊಸ ಸೃಷ್ಟಿಯಾಗಿ ಮಾರ್ಪಡ್ತಾರೆ. Hallelujah. They are new creation. ಹೊಸ ಸೃಷ್ಟಿಯಾಗಿ ಮಾರ್ಪಡ್ತಾರೆ. Hallelujah. Your life will be changed. ನಿಮ್ಮ ಲೈಫ್ ಜೀವನ ಚೇಂಜ್ ಆಗುತ್ತೆ. In God's side, your life will be changed. ಇಲ್ಲ, ದೇವರ ಸೈಡ್ ಅಲ್ಲಿ ನಿಮ್ ಲೈಫ್ ಚೇಂಜ್ ಆಗಿರುತ್ತೆ. But depend upon how you doing the character according to Scripture. ನೀವು ಹೊಸದಾಗಿ ಹುಟ್ಟಿ ಆದ್ಮೇಲೆ ದೇವರ ದೃಷ್ಟಿಯಲ್ಲಿ ನಿಮ್ ಲೈಫ್ ಚೇಂಜ್ ಆಗಿರುತ್ತೆ. ಆದ್ರೆ ನೀವು ಯಾವ ತರ ನಂಬಿ ಆದ್ಮೇಲೆ ದೀಕ್ಷಾಸ್ನಾನ ತಗೊಂಡಾದ್ಮೇಲೆ ಯಾವ ತರ ನೀವು ಯೇಸು ಕ್ರಿಸ್ತನ ವಾಕ್ಯದಲ್ಲಿ ಅಧೀನರಾಗಿ ಹೆಂಗಿರ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. Hallelujah. Hallelujah. You know, on this earth, poor people and rich people, how it came, you know? ಈ ಭೂಲೋಕದಲ್ಲಿ ಶ್ರೀಮಂತರು ಬಡವರು ಅಂತ ಹೆಂಗ್ ಬಂದ್ರು? It is depend upon the society. ಅದು ಸಮಾಜದ ಮೇಲೆ ಡಿಪೆಂಡ್ ಆಗುತ್ತೆ. It is not from the God. ಅದು ದೇವರಿಂದ ಬಂದದ್ದಲ್ಲ. Think very carefully. ಸರಿಯಾಗಿ ಯೋಚನೆ ಮಾಡಿ. If poor child is the same mentality with the father mother. Hallelujah. ಬಡತನದಲ್ಲಿ ಹುಟ್ಟಿದಂತ ಮಗು ತಂದೆ ತಾಯಿಗಳ ಮೆಂಟಾಲಿಟಿಯಲ್ಲೇ ಬೆಳೆದು ಬಿಡುತ್ತೆ. Why? ಯಾಕೆ? Because their mind, thought and thinking structure is only that much only. ಯಾಕೆಂದ್ರೆ ಅದು ಆ ತಂದೆ ತಾಯಿಗಳಿಂದ ಬಂದಿರೋಂತ ಮೈಂಡ್, ಆಲೋಚನೆ, ಅವೆಲ್ಲ ಆಗೋಗೋ ಪರಿಸ್ಥಿತಿಗಳು ಎಲ್ಲ ಹಂಗೇನೆ ಇರುತ್ತೆ. Their thought and thinking is only limit. ಅವ್ರ ಆಲೋಚನೆ ಲಿಮಿಟ್ ಆಗಿರುತ್ತೆ. And a rich person, ಶ್ರೀಮಂತ ವ್ಯಕ್ತಿ, their thought and thinking is different of that person. ಅವರು ಶ್ರೀಮಂತ ವ್ಯಕ್ತಿ ಮಕ್ಕಳು ಅವ್ರ ಆಲೋಚನೆ ಡಿಫರೆಂಟ್ ಆಗಿರುತ್ತೆ. Why? ಅವೆಲ್ಲ ಡಿಫರೆಂಟ್ ಆಗಿರುತ್ತೆ. Why? ಯಾಕೆ? Because their parents are rich. their parents are luxurious. ಅವ್ರ ತಂದೆ ತಾಯಿಗಳು ಶ್ರೀಮಂತರು.
Hallelujah. Hallelujah. Where from the sickness and the negative thought is thinking coming? ಹಂಗಾರೆ ಕಾಯಿಲೆ ಕೆಟ್ಟದಾಗ ಆಲೋಚನೆ ನೆಗೆಟಿವ್ ಮಾತಾಡೋದು ಸೋತೋಗ ಮಾತಾಡೋದು ಎಲ್ಲಿಂದ ಬಂದಿರ್ತಾವ ಅವೆಲ್ಲ Where it's coming? ಎಲ್ಲಿಂದ ಬಂದಿದೆ ಅದು? From the world. ಅದು ಪ್ರಪಂಚದಿಂದ But ಬಂದ your Father Adar ನಿಮ್ಮ who ತಂದೆ- created you, ಹಾ. He is pure. ನಿಮ್ಮ ತಂದೆ ನಿಮ್ಮನ್ನು ಸೃಷ್ಟಿ ಮಾಡಿದಂತವನು ಅತಿ ಪರಿಶುದ್ಧನು. Hallelujah. Hallelujah. You have to mind of the mindset of the Father. ಅದಕ್ಕೆ ನೀವು ನಿಮ್ಮ ಉಂಟು ಮಾಡಿದ ಆತನ ಮೈಂಡ್ ಸೆಟ್ ಇಟ್ಕೊಳ್ಳಿ ಯಾವಾಗ್ಲೂ. Hallelujah. Hallelujah. Mindset of the Father. ತಂದೆಯಾದ ದೇವರ ಮೈಂಡ್ ಇಟ್ಕೊಳ್ಳಿ. Hallelujah. Hallelujah. Whatever you eat in spiritually, ನೀವು ಆತ್ಮಿಕವಾಗಿ ಏನೆಲ್ಲ ಊಟ ಮಾಡ್ತೀರೋ restore in your heart ನಿಮ್ಮ ಹೃದಯದಲ್ಲಿ ಶೇಖರಣೆ ಮಾಡ್ಕೊಳ್ಳಿ. and process out from your ಆಮೇಲೆ mouth. ಈ ಹೃದಯದ ದೇವರು ನೀವು ಶೇಖರಣೆ ಮಾಡ್ಕೊಳ್ಳಿ. ಶೇಖರಣೆ ಮಾಡ್ಕೊಂಡು ಹೃದಯದಲ್ಲಿ ಸ್ಟೋರ್ ಆಗಿರೋದನ್ನ ಬಾಯಿ ತೆಗೆದು ಹೇಳ್ರಿ. Hallelujah. 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 What Bible is telling ಈ about? ದೇವ್ರ ಬಗ್ಗೆ ಏನ್ ಹೇಳುತ್ತೆ? What the Father telling about? ತಂದೆ ದೇವ್ರು ಏನ್ ಹೇಳ್ತಾರೆ? The Ephesians chapter 4 verse 29, we are telling about. 4:29. 29 telling about. Hallelujah, hallelujah. Rabba shara bala 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 4:29. ನಿಮ್ಮ ಬಾಯೊಳಗಿಂದ ಯಾವ ಕೆಟ್ಟ ಮಾತು ಹೊರಡಬಾರದು, ಭಕ್ತಿಯನ್ನು ವೃದ್ಧಿ ಮಾಡುವಂತ ಕೇಳುವವರ ಹಿತಕ್ಕಾಗಿ ಅದನ್ನು ಆಡಿರಿ. Hallelujah. 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 This is scripture telling about. ದೇವ್ರ ವಾಕ್ಯ ಹೇಳುತ್ತೆ. Don't speak out from your mouth the evils. Hallelujah. Rabba shara bala bala ba. Do not let any filthy thought come out your mouth. Amen. Hallelujah. ಕೆಟ್ಟ ಮಾತುಗಳು Source in your heart and in mind. Source is in your heart, in your mind. ಈ ಶೇಖರಣೆ ಆಗಿರೋದು ಮೈಂಡ್ ಮನಸ್ಸಲ್ಲಿ ಹೃದಯದಲ್ಲಿ ಇರೋದು. Where you're living, your ear, your five senses, if you give to the evils, evil will be restored in your heart. Hallelujah. ನೀವು ಈ ಲೋಕದಲ್ಲಿ ಜೀವನ ಮಾಡುವಾಗ ನಿಮ್ಗೆ ಜ್ಞಾನೇಂದ್ರಿಯಗಳಿದಾವಲ್ಲ 5 ಅವನ್ನ ಈ ಲೋಕಕ್ಕೆ ದುಷ್ಟನ ಆಲೋಚನೆಗೆ ದುಷ್ಟನ ಮಾತುಗಳಿಗೆ ಕಿವಿ ಕೊಟ್ರೆ ಆ ಕಿವಿ ಕೊಟ್ಟರ ಮಾತುಗಳೇ ಹೃದಯದಲ್ಲಿ ಶೇಖರಣೆ ಆಗುತ್ತೆ. If you friends with a murmuring person, ನೀನು ಯಾವಾಗೂ ಗುಣಗುಟ್ಟನೋ ಜಗಳ ಮಾಡೋನೋ ಬೇರೆ ಮೇಲೆ ತಪ್ಪೋರ್ಸೋನೋ ಅಂತ ವ್ಯಕ್ತಿಗಳ ಜೊತೆಗೆ ಫ್ರೆಂಡ್ ಆಗಿದ್ರೆ before making friends, you are not like that. ನೀನು ಆ ವ್ಯಕ್ತಿನ ಫ್ರೆಂಡ್ ಆಗೋಕ್ಕಿಂತ ಮುಂಚೆ ನೀನು ಇರಲ್ಲ. You are not murmuring, you are not ಯಾರ ಮೇಲೆ complaining, you are a good person. ನೀನು ಒಳ್ಳೆ ವ್ಯಕ್ತಿ ಆಗಿರ್ತಿದ್ದ. But after you meet with the murmuring person and complaining person and the negative thought thinking person, if you make friends with, his thought thinking will become upon you. ಯಾವಾಗ ನೀನು ಮೊದಲು ಒಳ್ಳೆನಾಗಿರ್ತಿದ್ದೆ, ಯಾವಾಗ್ಲೂ ಗುಣಗುಟ್ಟೋದು ಬೇರೆ ಮೇಲೆ ತಪ್ಪೋರ್ಸೋದು ಕಂಪ್ಲೇಂಟ್ ಮಾಡೋದು ಹಂಗ್ ಮಾಡೋದು ಹಿಂಗೆ ಸೈತಾನ ಮಾತುಗಳು ಆಡೋರ್ ಜೊತೆಗೆ ಯಾವಾಗ ಫ್ರೆಂಡ್ ಮಾಡ್ಕೊಡ್ತೀಯೋ ನೀನು ಹಂಗೆ ಆಗ್ತೀಯ. Hallelujah. You will be like that. ನೀನು ಹಂಗೆ ಆಗ್ಬಿಡ್ತೀಯ. Hallelujah. Hallelujah. But Bible says, ಆದ್ರೆ ಸತ್ಯವೇದ ಹೇಳುತ್ತೆ don't friends with the ungodly person. ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ಅನ್ಯ ಜನರೊಟ್ಟಿಗೆ ದೇವ ಜನರ ಅಲ್ಲದೆ ಇರೋಂತ ಮಕ್ಕಳ ಜೊತೆಗೆ ನೀವು ಸಂಬಂಧ ಆಗ್ಲಿ ಫ್ರೆಂಡ್ಶಿಪ್ ಆದ್ರೆ ಬೆಳೆಸ್ಕೋಬೇಡ್ರಿ ಅಂತ. You have to friendship with the godly person. ಯಾರು ದೈವಿಕತೆಯಲ್ಲಿ ದೇವರಲ್ಲೇ ಭಯಭಕ್ತಿ ಉಳ್ಳವರಾಗಿರ್ತಾರೋ ಅವ್ರ ಜೊತೆಗೆ ಫ್ರೆಂಡ್ಶಿಪ್ ಬೆಳೆಸ್ಕೊಳ್ರಿ. Hallelujah. Hallelujah. Now you think ನೀವ್ ಯೋಚನೆ ಮಾಡೀಗ how you want to reprogram your life. ಹಂಗಾರೆ ನಿಮ್ಮ ಜೀವಿತನ ಮತ್ತೆ ನೀವು ಹೊಸದಾಗಿ ಪುನರಾರಂಭ ಹೆಂಗ್ ಮಾಡುತ್ತೀರಾ? How you can do? ಹೆಂಗ್ ಮಾಡ್ತೀರಿ ಈಗ? It is depend upon your life. ನಿಮ್ಮೆಲ್ಲ ಡಿಪೆಂಡ್ ಆಗಿದೆ ಅದು. If you friends with the prayerlessness Amen. and not reading the Bible and hallelujah. not praying, if you friends with a dead person, Amen. you will be same like us. ಪ್ರೇಯರ್ ನೀವು ನಿಮ್ ಫ್ರೆಂಡ್ಸ್ ಕೂಡ ಹೆಂಗಿರ್ತಾರಂದ್ರೆ ಬೈಬಲ್ ಓದಲ್ಲ, ಪ್ರೇಯರ್ ಮಾಡಲ್ಲ, ಆ ಬೈಬಲ್ ಹೇಳಿರೋ ಪ್ರಕಾರ ಜೀವನ ಸಾಗಿಸ್ತಿರಲ್ಲ, ಅಂತವ್ರ ಜೊತೆಗೆ ನೀವು ಫ್ರೆಂಡ್ ಏನಾದ್ರು ಮಾಡ್ಕೊಂಡ್ರೆ ನೀವು ಹಂಗೆ ಇರ್ತೀರಾ. Hallelujah. Hallelujah. But if you're friends with those who are prayer person, Amen. those who are speaking a positive person, Amen. if you're friends with, then you will be likewise. ನೀನು ಯಾವಾಗ ಪ್ರೇಯರ್ ಮಾಡೋಂಥದ್ದು, ದೇವ್ರ ಬಗ್ಗೆ ಮಾತಾಡೋಂಥದ್ದು, ವಾಕ್ಯ ಓದೋಂಥರು, ಒಳ್ಳೆ ಮಾತಾಡೋದು ಆಗುತ್ತೆ ಅಂತ ಹೇಳೋ ಒಂದು ಪಾಸಿಟಿವ್ ಮಾತಾಡೋರು ಅವ್ರ ಜೊತೆ ನೀವು ಫ್ರೆಂಡ್ ಮಾಡ್ಕೊಂಡ್ರೆ ನೀವು ಹಂಗೆ ಇರ್ತೀರಾ. Hallelujah. 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 So that ಆದ ಕಾರಣ Romans chapter 12:1-2 is speaking about. ರೋಮಾಪುರ 12:1-2 ಹೇಳುತ್ತೆ. And it is speaking like this.
Read in Kannada. ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೆಚ್ಚುಗೆಯಾಗಿಯೂ ಮೀಸಲಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಾಂಕಾನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳಿದುಕೊಳ್ಳುವಿರಿ. Romans chapter 12 verse 2 is speaking about don't transform to the world, but be transformed by the renewal of your mind. Do this to know that what is the good and acceptable in the perfect will of the God. Amen. Hallelujah. Hallelujah. Don't transform to this world. ನೀವು ಇಹಲೋಕದ ನಡವಳಿಕೆಗೆ ನೀವು ಚೇಂಜ್ ಆಗ್ಬೇಡ್ರಿ. ಅವ್ರನ್ನ ನೋಡಿ ನೀವು ಚೇಂಜ್ ಆಗ್ಬೇಡ್ರಿ. This society is happen like this, I will be like this, sir. This is speaking like this, I will be like this. This is speaking like this, I will. No. Hallelujah. ಈ ಸಮಾಜ ಹಿಂಗೆ ಹೇಳ್ತಾರೆ, ನಾನು ಹಂಗೆ ಹೇಳ್ತೀನಿ. ಈ ವ್ಯಕ್ತಿಗಳು ಹಿಂಗೆ ಹೇಳ್ತಾರೆ, ನಾನು ಹಂಗೆ ಹೇಳ್ತೀನಿ. ಅವ್ರು ಹಿಂಗೆ ಹೇಳ್ತಾರೆ, ನಾನು ಹಂಗೆ ಹೇಳ್ತೀನಿ. ಹಂಗ ಇರ್ಬೇಡ್ರಿ, ಕಾಂಪ್ರಮೈಸ್ ಮಾಡಬೇಡಿ. Hallelujah. Hallelujah. Don't follow with the worldly things. Hallelujah. ಇಹಲೋಕದ ಆಚಾರಗಳನ್ನ ನೀವು ಅನುಸರಿಸಿ ನಡಿಬೇಡಿ. Your father, mother is speaking like this. Your son, your brother, you are speaking. Your husband, wife is speaking like this. I will be speaking like that. No, you don't copy of that. Hallelujah. ನಾನು ಗಂಟಾಗಿ ಮಾತಾಡ್ತೇನೆ, ನನ್ನ ಹೆಂಡತಿಗೆ ಮಾತಾಡ್ತೇನೆ, ನಮ್ಮ ಅಪ್ಪ ಅಮ್ಮ ಹಿಂಗ್ ಮಾತಾಡ್ತಾ ಇದಾರೆ, ಸಂಬಂಧಿಕರಿಗೆ ಮಾತಾಡ್ತಾರೆ, ಅಕ್ಕಪಕ್ಕರಿಗೆ ಮಾತಾಡ್ತಾರೆ, ನಾನು ಹಂಗೆ ಮಾತಾಡ್ತೀನಿ ಅಂತ ಅವ್ರದ್ದು ಕಾಪಿ ಮಾಡಕ್ ಹೋಗ್ಬೇಡ್ರಿ. No. ಮಾಡ್ಬೇಡಿ. Whom you want to copy? ನೀವ್ ಯಾರಿಗೆ ವಿಧೇಯರಾಗ್ತೀರಾ? Whom you want to copy? ನೀನ್ ಯಾರನ್ನ ಕಾಪಿ ಮಾಡ್ತೀಯಾ? Jesus. ಯೇಸು ಸ್ವಾಮಿ ಕಾಪಿ ಮಾಡು. Hallelujah. 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 If you are the child of God, ನೀನು ದೇವರ ಮಗಳಾಗಿದ್ರೆ in the front of you, ನಿನ್ನ ಮುಂದೆ any person is speaking to the murmuring to another person, complaining to another person, in the not speaking to you, but you heard likewise, then go out from there. ಆಮೇನ್. ನಿನ್ನ ಮುಂದೆ ಯಾರಾದ್ರೂ ಇಬ್ರು ಅವ್ರ ಬಗ್ಗೆ ಇವ್ರ ಬಗ್ಗೆ ಕಂಪ್ಲೇಂಟ್ ಮಾಡ್ಕೊಂಡು ಗುಣಗುಟ್ಕೊಂಡು ಮಾತಾಡ್ತಾ ಇದ್ರೆ ನೀವು ಅವ್ರ ಜೊತೆಗೆ ಹೋಗಿ ಜಾಯಿನ್ ಆಗ್ಬೇಡಿ, ಅಲ್ಲಿಂದ ಔಟ್ ಆಗಿ. Hallelujah. When they are talking each other, ಅವ್ರು ಒಬ್ರು ಗುಸು ಮಾತಾಡ್ತಿರುವಾಗ go out from there. ಅವ್ರು ಅಲ್ಲಿಂದ ಆಚೆ ಬಂದೆ. Hallelujah. Hallelujah. Don't listen them. ಕೇಳಿಸ್ಕೋಬೇಡ್ರಿ. If you listen, ನೀವು ಕೇಳಿಸ್ಕೊಂಡಾಗ it will be restored in your ಅದ್ರ heart. ಒಳಗಡೆ ಹೃದಯದಲ್ಲಿ ಬರುತ್ತೆ. Hallelujah. 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 Then you will be thought thinking like this. ಯಾವಾಗ ಅವ್ರ ಮಾತುಗಳು ನಿಮ್ಮ ಹೃದಯದಲ್ಲಿ ಬರುತ್ತಾ ಅವ್ರ ತರ ನಿಮ್ಮ ಆಲೋಚನೆ ಆಗ್ಬಿಡುತ್ತೆ. Hallelujah. So, ಆದ ಕಾರಣ when you listening to the negative thought, or your sickness is speaking, or your some person will be speaking, oh, I am always sickness, I cannot be cured, like that is speaking, go out from there. Hallelujah. ಯಾವಾಗೂ ನೆಗೆಟಿವ್ ಆಗಿ ಆಗಲ್ಲ, ಸೋತೋಗಿರೋ ಮಾತು, ಕಾಯಿಲೆ ಮಾತು, ಈ ತರ ಆಡೋರು ಆಡ್ತಾನೆ ಇದ್ರೆ ಅಲ್ಲಿಂದ ಸ್ವಲ್ಪ ದೂರ ಇರಿ. Hallelujah. Hallelujah. For them, according to their thought and thinking, according to their mentality, it can be, but for you, because you are the child of God, Amen. you cannot be like that. ಅವರಿಗೆ ಅವ್ರ ಆಲೋಚನೆ ಪ್ರಕಾರ, ಅವ್ರ ಪರಿಸ್ಥಿತಿ ಆಗೋದ್ರ ಪ್ರಕಾರ ಅವ್ರು ಹಂಗಿರ್ಬಾರ್ದು. ಬಟ್ ನೀನು ದೇವರ ಮಗನಾಗಿರೋದ್ರಿಂದ ನಿನ್ ಲೆವೆಲ್ ಆತರ ಇರಲ್ಲ. Hallelujah. You are the overcome the world. ನೀನು ಈ ಪ್ರಪಂಚವನ್ನ ಜಯಿಸುವಂತ ಮಗ. Hallelujah. You are the overcome the world. ಪ್ರಪಂಚವನ್ನ ಜಯಿಸುವಂತ ಮಗ. How you overcome the world? ಯಾವ ತರ ಪ್ರಪಂಚ ಜಯಿಸ್ತೀಯ ಅಂದ್ರೆ One who created you overcome the world. ಅಲ್ಲಿ ಯಾವ ಆತನನ್ನ ಉಂಟು ಮಾಡಿದ್ರೆ ಅವನು ಈ ಲೋಕವನ್ನು ಜಯಿಸಿದ್ದಾನೆ. Hallelujah. Hallelujah. First John chapter 5 verse 4 and 5. ಒಂದು ಯೋಹಾನ 5 Hallelujah. 4:5 Hallelujah. 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 Read that. ಓ ರವಶರ ಬಲ. Hallelujah. Shandara gata lava sheke lima. ಓ ರವಶರ ಬಲ ಬಲ ಬಲ. ಲೋಕದಲ್ಲಿರುವವನಿಗಿಂತ ನಿಮ್ಮಲ್ಲಿರುವಾತನು ಹೆಚ್ಚಿನವನಾಗಿರುವುದರಿಂದ ನೀವು ಈ ಲೋಕದ ಸುಳ್ಳು ಪ್ರವಾದಿಗಳನ್ನು ಜಯಿಸಿದ್ದೀರಿ. John chapter 5 verse 4 and 5. 1 John First John 5 1 John 5. ಯಾಕಂದರೆ ದೇವರಿಂದ ಹುಟ್ಟಿರುವಂತಹದೆಲ್ಲವೂ You are born of God. ಲೋಕವನ್ನು ಜಯಿಸುತ್ತದೆ. You are victory the world. ಲೋಕವನ್ನು ಜಯಿಸುವಂತದ್ದು ನಮ್ಮ ನಂಬಿಕೆಯೇ. ಆಮೆನ್.
ಯೇಸುವು ದೇವರ ಮಗನೆಂದು ನಂಬಿದವರೇ ಅಲ್ಲದೆ ಹಾ. ಲೋಕವನ್ನು ಜಯಿಸುವವರು ಇನ್ನಾರಿದ್ದಾರೆ. Hallelujah. 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 This is the neighbor. Hallelujah. He who is the overcome of the world Amen. is the one who believed to Jesus Christ, Son of God. Hallelujah. Amen. Hallelujah. 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 One who born of God is Amen. the overcome of God. ಯಾರು ದೇವರಿಂದ ಹುಟ್ಟಿರ್ತಾರೋ ಅವ್ರು ಮಾತ್ರವೇ ಲೋಕವನ್ನು ಜಯಿಸೋಕೆ ಸಾಧ್ಯ. Hallelujah. 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 You are born of God. ನೀವು ದೇವರಿಂದ ಹುಟ್ಟಿದ್ದೀರಾ ಹೊಸದಾಗಿ. Because God is the victory to the world. ದೇವರಿಂದ ನೀವು ಹುಟ್ಟಿರೋದ್ರಿಂದ ದೇವರು ಲೋಕವನ್ನು ಜಯಿಸಿರೋದ್ರಿಂದ God already victory the world. ದೇವರು ಆಲ್ರೆಡಿ ಲೋಕವನ್ನು ಜಯಿಸಿಬಿಟ್ಟಿದ್ದಾರೆ ಶಿಲುಬೆಯಲ್ಲಿ. You are the born of God. ನೀವು ದೇವರ ಮಕ್ಕಳು. You are overcome. ನೀವು ಸಾಧ್ಯ. Hallelujah. Hallelujah. How did it happen? Hallelujah. How did it happen? ಹೆಂಗಾಗಕ್ಕೆ ಸಾಧ್ಯ? Because you believe in Jesus. ನೀನು ಯೇಸುವನ್ನು ನಂಬ್ಕೊಂಡಿದ್ಯಾ ಅದಕ್ಕೆ. You have no failure. ನಿನಗೆ ಫೇಲ್ಯೂರ್ ಅನ್ನ ನಿನ್ನ ಜೀವನದಲ್ಲಿ. Hallelujah. 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 Say like this, sir. ಈ ತರ ಹೇಳ್ರಿ. My life. ನನ್ನ My life. ಜೀವನ. ನನ್ನ ಜೀವನ Speak like this. ಜೋರಾಗಿ. ಜೋರಾಗಿ ಹೇಳಿ. ನನ್ನ ಜೀವನ Speak out. ನನ್ನ ಜೀವನ. ನನ್ನ ಜೀವನ No failure. ನೋ ಫೇಲ್ಯೂರ್. ನನ್ನ ಜೀವನ ನನ್ನ ಜೀವನ ಸೋಗತ ಜೀವನ ಇಲ್ಲ. ಸೋಲಿನ ಜೀವನ ಇಲ್ಲ. ಸೋಗತ ಜೀವನ ಇಲ್ಲ. ಸೋಲಿನ ಜೀವನ ಇಲ್ಲ. ಇಲ್ಲ ದಿವಸ ಸಮಯ ಇಲ್ಲ ಮಿನಿಟ್ಗಳ ಇಲ್ಲ ಸೆಕೆಂಡ್ಗಳ ಜಯ 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 ಜಯ. Hallelujah. Hallelujah. Why? ಯಾಕೆ? Why you are always victory? ಯಾಕೆ ನೀವು ಯಾವಾಗಲೂ ಜಯಿಸ್ತೀರಾ? Because whom you believe he is the victory. ಯಾಕೆಂದ್ರೆ ನೀವು ಯಾವತ್ತನ್ನು ನಂಬಿದ್ರೆ ಅವ್ನು ಜಯಿಸಿರೋದು. Hallelujah. 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 You will be never become a sickness. ನೀನು ಯಾವತ್ತೂ ನಿನಗೆ ಕಾಯಿಲೆ ಬರಲ್ಲ. Amen. ಆಮೆನ್. Hallelujah. You will never become a sickness. ನಿನಗೆ ಕಾಯಿಲೆ ಬೀಳಲ್ಲ ನೀನು. Why? ಯಾಕೆ? Why? ಯಾಕೆ ನೀ ಕಾಯಿಲೆ ಬೀಳಲ್ಲ ಯಾಕೆ? Whom you believe ಯಾರನ್ನ ನೀನು ನಂಬಿದ್ಯೋ he is never ever sickness. ಅವನು ಯಾವತ್ತೂ ಕಾಯಿಲೆ ಬೀಳಲ್ಲ. Hallelujah. 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 Jesus is never sick. ಯೇಸು ಸ್ವಾಮಿ ಯಾವತ್ತೂ ಕಾಯಿಲೆ ಬಂದಿಲ್ಲ. Sorry, you will be never sick. ನೀನು Hallelujah. 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 Amen. Amen. You have to confess likewise. ಈ ತರ ಅರ್ಕೆ ಮಾಡ್ರಿ. Hallelujah. Hallelujah. You have to say like this. ಈ ತರ ಹೇಳ್ರಿ ಬಾಯಿ ತೆಗೆದು. I will never ever poor. ನಾನು ಯಾವತ್ತೂ ಬಡವಳಾಗಲ್ಲ. Why? ಯಾಕೆ? Because whom I believe ಯಾವತ್ತೂ ನಾನು ನಂಬಿದ್ದೀನೋ he is not poor. ಆತನ ಬಡವ ಅಲ್ಲ. Hallelujah. He is the rich. ಆತನ ಶ್ರೀಮಂತ. Hallelujah. Hallelujah. So I will be rich. ಅದಕ್ಕೆ ನಾನು ಶ್ರೀಮಂತಳು. Amen. Hallelujah. You confess always like this. ನಿಮ್ಮ ಜೀವನದಲ್ಲಿ ಬಾಯಿ ತೆಗೆದು ಅರ್ಕೆ ಮಾಡಿ. Your situation will change. ಅವಾಗ ನಿಮ್ಮ ಪರಿಸ್ಥಿತಿ ನೀವು ಅರ್ಕೆ ಮಾಡೋ ರೀತಿಯಲ್ಲಿ Hallelujah. ಬದಲಾಗುತ್ತೆ. Your Hallelujah. situation will change. ನಿಮ್ಮ ಪರಿಸ್ಥಿತಿ ಬದಲಾವಣೆ ಆಗುತ್ತೆ. Hallelujah. Hallelujah. So that by your speaking, ನೀವು ಮಾತಾಡೋದ್ರ ನಿಮಿತ್ತ your mind will be renewed, your heart will be renewed. ಆಮೇಲೆ ನೀವು ಈ ತರ ಒಳ್ಳೆ ಮಾತುಗಳು ಆಡೋದ್ರ ನಿಮಿತ್ತ ನಿಮ್ಮ ಮೈಂಡ್ ನಿಮ್ಮ ಮನಸ್ಸು ಹೊಸದಾಗಿ ಬದಲಾವಣೆ ಆಗುತ್ತೆ. Hallelujah. 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 How you become overcome? ಯಾವ ರೀತಿ ಜಯಿಸ್ತೀಯ? How you become a success? ಯಾವ ರೀತಿ ಸಕ್ಸಸ್ ಆಗ್ತೀಯ? How you become a never ever sickness? ನಿನಗೆ ಕಾಯಿಲೆನೇ ಬರ್ದಂಗೆ ಹೆಂಗಿರಕ್ ಸಾಧ್ಯ? How? ಹೆಂಗೆ? Whom you believe? ಯಾರನ್ನ ನಂಬಿದ್ಯೋ He's likewise. ಅದನ್ನ ಕೇಳೋಣ. Hallelujah. Jesus Christ. Hallelujah. 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 Are you understand what it is? ನಾನು ಹೇಳ್ತಿರೋದು ಅರ್ಥ ಆಗ್ತಾ ಇದೆಯಾ? Understand? ಅರ್ಥ ಆಗ್ತಿದ್ಯಾ? Gorbanson. Hallelujah. 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 From today onward decide. ಇವತ್ತಿಂದ ನಿರ್ಧಾರ ಮಾಡ್ಕೊಳ್ಳಿ. Decide from today onward. ಇವತ್ತಿಂದ ನಿರ್ಧಾರ ಮಾಡ್ಕೊಳ್ಳಿ. I will not make friendship with the angry person, quarreling person. ಆಮೇಲೆ ನಾನು ಇವತ್ತಿಂದ ಸಿಟ್ಟು ಮಾಡ್ಕೊಳ್ಳೋ ಜಗಳ ಮಾಡೋ ಅಂತ ಫ್ರೆಂಡ್ ನಾನು ಮಾಡ್ಕೊಳ್ಳಲ್ಲ. ಆತರ ಮಾಡ್ಕೊಂಡಿದ್ರೆ ಬಿಟ್ಟು ಬಿಡ್ತೀನಿ ಅಂತ ನಿರ್ಧಾರ ಮಾಡಿ. From today onwards, ಇವತ್ತಿಂದ ನೀವು I will not friends with the who is the speaking the bad thing. ನಾನು ಇನ್ನು ಮುಂದೆ ಯಾವಾಗಲೂ ಕೆಟ್ಟ ಮಾತಾಡೋದು ಗುಣಗುಟ್ಟಂತ ವ್ಯಕ್ತಿ ಜೊತೆಗೆ ಫ್ರೆಂಡ್ ಆಗಲ್ಲ ಅಂತ ನಿರ್ಧಾರ ಮಾಡ್ಕೊಳ್ಳಿ. Hallelujah. Hallelujah. And from today onwards, ಇವತ್ತಿಂದ I will be without sick. I will be okay.
ಇವತ್ತಿನ ನಾನು ನನ್ನ ಶರೀರದಲ್ಲಿ ಯಾವ ಕಾಯಿಲೆ ಬರ್ದಂಗೆ ಆರೋಗ್ಯವಾಗಿರ್ತೀನಿ ಅಂತ ಅರ್ಕೆ ಮಾಡ್ರಿ. From today onwards, I will be rich. ಇವತ್ತಿಂದ ನಾನು ಹಾಲೆಲೂಯ ನಾನೆಲ್ಲ ದರಿದ್ರತರ ಜೀವಿತ ಹೋಗಿ ಹಾಲೆಲೂಯ ಎಲ್ಲದರಲ್ಲೂ ಅಭಿವೃದ್ಧಿ ಆಗ್ತೀನಿ ಅಂತ ಅರ್ಕೆ ಮಾಡ್ರಿ. From today onwards, I will be glory to glory. ನಾನು ಇವತ್ತಿಂದ ಮಹಿಮೆಯಿಂದ ಮಹಿಮೆಗೆ ಕಾಲಿಡ್ತೀನಿ ಅಂತ ಅರ್ಕೆ ಮಾಡಿ. Hallelujah. Confess. ಅರ್ಕೆ ಮಾಡಿ. Confess from your mouth. ನಿಮ್ಮ ಬಾಯಿಂದ ಯೇಸು ಹೆಸರಲ್ಲಿ ಅರ್ಕೆ ಮಾಡಿ. Hallelujah. 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 It will happen. ಅದಾಗುತ್ತೆ. It will happen. ಅದಾಗುತ್ತೆ. It will happen. ಅದಾಗುತ್ತೆ. Hallelujah. Proverbs chapter ನಾನು ಹೋಗ್ತಿ 18 verse 21. 18:21. Proverbs chapter 18 verse 21. 18:21. Hallelujah. 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 ಜೀವ ಮರಣಗಳು ನಾಲಿಗೆಯ ವಶ, ಹ್ಮ್. ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸುವರು. Hallelujah. 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 Death and a life ಹಾ. controlled by your tongues. Hallelujah. Tongue. Death and a life Yes. It will control controlled by your tongues. tongue. See? ಜೀವ ಮರಣ ಈ ನಾಲಿಗೆ ಕಂಟ್ರೋಲ್ ಮಾಡುತ್ತದೆ. Hallelujah. 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 Your tongues is the control. ನಿಮ್ ನಾಲಿಗೆ ಕಂಟ್ರೋಲ್ ಮಾಡುತ್ತೆ. If you want your life, ನಿಮ್ಮ ಜೀವನ ಬೇಕು ನಿನ್ ಜೀವನದಲ್ಲಿ ಅನ್ನೋದಾದ್ರೆ always speaking life. ಈ ನಾಲಿಗೆಯಿಂದ ಜೀವನನೇ ಮಾತಾಡೋದು. Hallelujah. Hallelujah. If you want to die, ನೀನ್ ಸಾಯ್ಬೇಕು ಮರಣ ಬೇಕು ಅನ್ನೋದಾದ್ರೆ always murmuring, ಯಾವಾಗ quarreling, ಗುಡುಗುಟ್ಟು ಜಗಳ ಆಡೋ ಕಿತ್ತಾಡೋ ತಪ್ಪೊರ್ಸೋ ಇದು ಮಾಡ್ತಾರೆ. then you will be like this. ನೀನ್ ಹಂಗೆ ಆಗ್ಬಿಡ್ತೀಯ. Hallelujah. Hallelujah. Your life is in your hand, not in the hand of ನಿನ್ನ God. ಲೈಫ್ ನಿನ್ ಕೈಯಲ್ಲೇ ಇದೆ, ಬೇರೆ ಕೈಲಿಲ್ಲ. Your life is in your hand. ನಿನ್ನ ಕೈಯಲ್ಲಿದೆ ನಿನ್ನ ಜೀವನ. Hallelujah. Hallelujah. Always you speaking the good things. You will get a good fruit. ನೀವು ಒಳ್ಳೇದೇ ಮಾತಾಡ್ತಿದ್ದು ಒಳ್ಳೇದೇ ಬಯಸ್ತಾ ಇದ್ರೆ ಒಳ್ಳೆ ಫಲಗಳು ಸಿಗ್ತಾ ಇರುತ್ತೆ. Hallelujah. Hallelujah. Everything is the inside your heart. ಎಲ್ಲವೂ ನಿನ್ನ ಹೃದಯದೊಳಗೆ ಸಂಗ್ರಹ ಆಗಿದೆ. Whatever your Father create to you, it is the with the great purpose and great plan, planning you in the sin on this earth. ಯಾವಾದ್ರೂ ನಿಮ್ಮನ್ನ ಉಂಟು ಮಾಡಿದರ ಕ್ರಿಯೇಟ್ ಮಾಡಿದರ ಸೃಷ್ಟಿಕರ್ತ ದೊಡ್ಡ ಪ್ಲಾನ್ ಇಟ್ಕೊಂಡೇ ಭೂಲೋಕದಲ್ಲಿ ಕಳಿಸಿಕೊಟ್ಟಿದ್ದಾನೆ. He is not create you to fail you. ಆತನು ಸೃಷ್ಟಿಕರ್ತ ನಿಮ್ಮನ್ನು ಉಂಟು ಮಾಡಿದ್ದು ನೀವು ಫೇಲ್ಯೂರ್ ಆಗಿ ಸೋತೋಗಿರೋ ಮಾತಾಡಕ್ಕೆ ಉಂಟು ಮಾಡಿಲ್ಲ. He is not create. ಆತನ ಹಂಗ ಉಂಟು ಮಾಡಿಲ್ಲ ನಿಮ್ಮನ್ನ. He create you. ಆತ ನಿಮ್ಮನ್ನು ಉಂಟು ಮಾಡಿದ್ದಾನೆ. You will be glorified in my name. ಆತನ ಹೆಸರನ್ನ ಮಹಿಮೆ ಮಾಡೋಕೆ ನಾವು ಉಂಟು ಮಾಡಿದ್ದಾನೆ. Hallelujah. 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 Are you listening? ಕೇಳಿಸ್ಕೊಳ್ತಾ ಇದ್ದೀರಾ? Are you listening? ಕೇಳಿಸ್ಕೊಳ್ತಾ ಇದ್ದೀರಾ? Hallelujah. Hallelujah. So, if you want to be earn the good things, Hallelujah. if you get a good thing, ನೀವು ಒಳ್ಳೇದು ಬಯಸ್ಬೇಕನ್ನೋದಾದ್ರೆ ಒಳ್ಳೇದು ಸಿಗ್ಬೇಕನ್ನೋದಾದ್ರೆ follow your life to the Creator, your Father. ನಿಮ್ ಜೀವನದಲ್ಲಿ ಒಳ್ಳೊಳ್ಳೆ ಆಶೀರ್ವಾದ ಒಳ್ಳೊಳ್ಳೇದಾಗ್ಬೇಕಂದ್ರೆ ನಿಮ್ಮನ್ನ ಯಾರು ಉಂಟು ಮಾಡಿದಾನ ಕುಂಬಾರ ಅವನ್ನ ಫಾಲೋ ಮಾಡಿ. Hallelujah. 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 You know the seed, ಬೀಜ ಗೊತ್ತಾ? small seed. ಬೀಜ ಚಿಕ್ಕದಿರುತ್ತೆ. In that seed, lot of the programming is there. ಈ ಒಂದು ಸಣ್ಣ ಬೀಜದಲ್ಲಿ ಅನೇಕ ಕಾರ್ಯಗಳಿರ್ತವೆ. In that seed, how much this seed will grow, how much will give the fruit, and what will become, what will not come, everything programming in that seed. Hallelujah. ಆ ಬೀಜದಲ್ಲಿ ಎಷ್ಟು ಬೀಜ ಎಷ್ಟು ಫಲ ಆಗುತ್ತೆ, ಎಷ್ಟು ಫಲಗಳನ್ನ ಬಿಡುತ್ತೆ, ಏನಾಗುತ್ತೋ ಎಲ್ಲ ಅದರೊಳಗೆ ಇರುತ್ತೆ. Hallelujah. Hallelujah. Everything in that seed. ಆ ಬೀಜದಲ್ಲಿ ಇರುತ್ತೆ. After putting, ನೀನು ಆ ಬೀಜ ಹಾಕಿದೆ then seed will come. ಆವಾಗ ಆ ಬೀಜ ಫಲ ಆಗುತ್ತೆ. Whatever programming in the seed, ಅದೇನು ಬೀಜದೊಳಗೆ ಏನೆಲ್ಲ ಇದೆಯಲ್ಲ it will be goes to the mud. ಆ ಮಣ್ಣೊಳಗೆ ಹೋಗ್ಬೇಕು ಆ ಬೀಜ. And whatever programming on the seed, ಆ ಸೀಡ್ ಒಳಗೆ ಏನೆಲ್ಲ ಕಾರ್ಯಗಳು ಅದೇನೆಲ್ಲ ಬಿಡಬೇಕಂತ ಅನ್ಕೊಂಡಿದ್ಯಾ, ಮಾಡ್ಬೇಕಂತ ಅನ್ಕೊಂಡಿದ್ಯಾ, that will be produced according to their programmings. ಹಾಲೆಲ್ಲ ಬೀಜ ಅದೇನು ಬೀಜಕ್ಕೆ ಏನ್ ಸಾಮರ್ಥ್ಯ ಇದೆಯೋ ಆ ಬೀಜ ಯಾವಾಗ ಭೂಮಿಯಲ್ಲಿ ಬಿಡುತ್ತೋ ಆ ಸಾಮರ್ಥ್ಯದ ಅನುಗುಣವಾಗಿ ಬೀಜಗಳನ್ನ ಉತ್ಪತ್ತಿ ಮಾಡೋದು. Hallelujah. Same likewise. ಅದೇ ತರನೇ Your Father God
create you, before you come on this earth, create you, my son and daughter will be like this, like this, like ಈ this, ಭೂಲೋಕದಲ್ಲಿ planning and send you. ಜನ್ಮ ಆಗೋದ್ಕಿಂತ ಮುಂಚೆನೆ ನಿಮ್ಮನ್ನ ಉಂಟು ಮಾಡಿ ಪ್ಲಾನ್ ಮಾಡಿ ನನ್ನ ಮಗ ಹಂಗಿರ್ಬೇಕು ಹಿಂಗಿರ್ಬೇಕು ಈ ತರ ಉಂಟು ಮಾಡಿ ಈ ಭೂಲೋಕಕ್ಕೆ ನಿಮ್ಮನ್ನ ಕಳಿಸ್ಕೊಟ್ಟಿದ್ದಾರೆ. Hallelujah. But after coming over here, ನೀನ್ ಇಲ್ಲಿ ಬಂದಾದ್ಮೇಲೆ depend upon you. ಆ ಬೀಜನ ಪ್ರೊಡ್ಯೂಸ್ ಮಾಡೋದು, ಉತ್ಪತ್ತಿ ಮಾಡೋದು, ಜಾಸ್ತಿ ಮಾಡ್ಕೊಳ್ಳೋದು ನಿನ್ ಕೈಯಲ್ಲಿದೆ. Hallelujah. Hallelujah. You coming on this ಈ earth, ಭೂಲೋಕಕ್ಕೆ ಹುಟ್ಟಿ ಬಂದಾದ್ಮೇಲೆ depend upon you. ನಿನ್ನ ಮೇಲೆ ಆಧಾರ ಆಗಿರುತ್ತೆ. Father, Jesus Christ create you good thing to send you on this earth, but after coming here, rich and poor, it's depend upon you. ಹಾಲೆಲೂಯಾ. ಯೇಸು ಸ್ವಾಮಿ ನಿಮ್ಮನ್ನ ಉಂಟು ಮಾಡಿ, ತಂದೆಯಾದ ದೇವರು ಉಂಟು ಮಾಡಿ ಈ ಭೂಲೋಕಕ್ಕೆ ಕಳಿಸಿಕೊಟ್ಟು ಒಳ್ಳೇದೇ ಆಗ್ಬೇಕು, ಅಭಿವೃದ್ಧಿ ಆಗ್ಬೇಕು, ಶ್ರೀಮಂತ ಆಗ್ಬೇಕು ಅಂತ ಕಳಿಸಿರ್ತಾರೆ. ಈ ಭೂಲೋಕಕ್ಕೆ ಹುಟ್ಟಿ ಬಂದ ಆದ್ಮೇಲೆ ಬಡವನಾಗೋದು, ಶ್ರೀಮಂತ ಆಗೋದು ನಿನ್ನ ಮೇಲೆ ಡಿಪೆಂಡ್ ಆಗಿದೆ. This depend upon you. ಅದು ನಿನ್ನ ಮೇಲೆ ಡಿಪೆಂಡ್ ಆಗಿದೆ. Hallelujah. So, ಆದ ಕಾರಣ Scripture told telling about the death and the life is in your mouth, in your tongue. ಹಾಲೆಲೂಯಾ. ಮರಣ ಜೀವ ನಿನ್ನ ನಾಲಿಗೆ ಮೇಲಿದೆ. Your tongue is controlling. ಆ ನಾಲಿಗೆ ಆ ಮರಣ ಜೀವನ ಕಂಟ್ರೋಲ್ ಮಾಡ್ತಾ ಇದೆಯಂತೆ. Always you murmuring. ಬರೇ ಗುಣಗುಡ್ತಾ ಇರೋ ತಪ್ಪರಿಸ್ತಾ ಇರೋ Your life will be like this. ನಿನ್ ಲೈಫ್ ಯಾಕಾಗುತ್ತೆ? But your sickness, ನಿನ್ ಕಾಯಿಲೆ always you speaking, I am okay, I will be rich, Amen. I will be glory, I will be okay. If you continue speaking, you will be like this. ಆಮೇಲೆ ನಿನ್ನ ಶರೀರದಲ್ಲಿ ಕಾಯಿಲೆ ಇರುತ್ತೆ, ನಾನು ಓಕೆ, ನನಗೆ ಕಾಯಿಲೆ ಇಲ್ಲ, ನಾನು ಹುಷಾರಾಗಿದ್ದೀನಿ, ನನಗೆ ಒಳ್ಳೇದಾಗುತ್ತೆ, ಮುಂದೆ ಒಳ್ಳೆ ಭವಿಷ್ಯ ಇಟ್ಟಿದ್ದಾರೆ, ಈ ತರ ಅರಿಕೆ ಮಾಡೋದಾದ್ರೆ ಹಿಂಗೇನೆ ಇರ್ತಿಲ್ಲ. How you speaking? ಯಾವ ತರ ಮಾತಾಡ್ತೀಯ? Because you speaking on the depend on the Jesus. Source, ಆತನ ಮೂಲ, I will be follow him. ನಾನು ಆತನ ಫಾಲೋ ಮಾಡ್ತೀನಿ, I will be rich. ನಾನು ರಿಚ್ ಆಗ್ತೀನಿ. Hallelujah. 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 It's okay? Hallelujah. 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 Are you understanding? ಅರ್ಥ ಆಗ್ತಾ ಇದೆಯಾ? Hallelujah. Don't think like this. Oh, I pray like this. Why not getting? I pray like this. Why not getting? Don't murmur. ನಾನು ಹಿಂಗ್ ಪ್ರೇಯರ್ ಮಾಡಿದ್ ಯಾಕಾಗಿಲ್ಲ, ಹಿಂಗ್ ಪ್ರೇಯರ್ ಮಾಡಿದ್ ನಾನು ಯಾಕಾಗಿಲ್ಲ, ಗುಣಗೊಟ್ಬೇಡಿ ದೇವ್ರ ಮೇಲೆ, No. ಗುಣಗೊಟ್ಬೇಡಿ, You pray like this. ಈ ತರ ಪ್ರೇಯರ್ ಮಾಡಿ. Thank you, Jesus. ಯೇಸುವಿಗೆ ಸ್ತೋತ್ರ. I pray for the 1 crore money ನಾನು 1 ಕೋಟಿಗೆ ಪ್ರೇಯರ್ ಮಾಡಿದೆ, for your acceptable kingdom. ನಿನ್ನ ರಾಜ್ಯ ಅಭಿವೃದ್ಧಿ ಆಗಕ್ಕೆ. I get. ನಾನು 1 ಕೋಟಿ, I get it. ನಾನು 1 ಕೋಟಿ. Hallelujah. Hallelujah. I get it. ನಾನು 1 You ಕೋಟಿ. confess like this. ಅರ್ಕೆ ಮಾಡು, Always confess. ಅರ್ಕೆ ಮಾಡೋಂಗೆ, Always confess. ಅರ್ಕೆ ಮಾಡೋಂಗೆ, Hallelujah. Hallelujah. It will be become like this. ಆ ತರನೇ ಆಗುತ್ತೆ. Hallelujah. 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 When the woman is pregnant, ಯಾವಾಗ ಹೆಂಗಸು ಗರ್ಭ ಧರಿಸ್ತಾಳೋ what is planning? ಏನ್ ಪ್ಲಾನ್ ಇರುತ್ತೆ? She cannot see the child. ಮಗುನ ಅವಳು ನೋಡಲ್ಲ ಕಣ್ಣಾರೆ. And then she thinking my child will be like this, like this, ನನ್ನ like this. ಮಗು ಕೈ ಕಾಲೆಲ್ಲ ನೆಟ್ಟಿಗೆ ಇರ್ತವೆ, ಹಂಗಿರ್ತವೆ ಅಂತಾನೆ ಯೋಚನೆ ಮಾಡ್ತಿರ್ತಾಳೆ. Hallelujah. Hallelujah. But cannot see how the forming. ಆದ್ರೆ ಹೆಂಗ್ ಹುಟ್ಟುತ್ತಾ ಇದೆ, ಹೆಂಗ್ ಬೆಳೀತಾ ಇದೆ ಗೊತ್ತಾಗ್ತಿರಲ್ಲ. ಬಟ್ ಒಳ್ಳೆದ ಆಲೋಚನೆ ಮಾಡ್ತಿರ್ತಾಳೆ. But understand. ಅರ್ಥ ಮಾಡ್ಕೊಂಡಿರ್ತಾಳೆ, Understand that I have child. ನನ್ನೊಳಗೆ ಮಗು ಇದೆ. Hallelujah. Hallelujah. Same likewise. ಅದೇ ತರನೇ After child is born, ಮಗು ಹುಟ್ಟಿ ಆದ್ಮೇಲೆ how you thought and thinking? ನೀನೇನ್ ಆಲೋಚನೆ ಮಾಡಿದ್ಯೋ Same like that. ಹಂಗೇನೆ ಹುಟ್ಟಿರುತ್ತೆ. Hallelujah. Same likewise, sir. ಅದೇ ತರನೇ Whatever you feeling to do, ನೀನೇನೆಲ್ಲ ಮಾಡ್ಬೇಕು ಅಂತ ಬಯಸ್ತೀಯೋ by faith, ನಿನ್ ನಂಬಿಕೆ focus ಮುಖಾಂತರ on the Jesus. ಯೇಸು ಮೇಲೆ ಫೋಕಸ್ ಮಾಡ್ಕೊಂಡು Don't focus the world. ಪ್ರಪಂಚ ಜನರನ್ನ ಫೋಕಸ್ ಮಾಡಬೇಡ, Focus on Jesus. ಯೇಸುನ ಫೋಕಸ್ Hallelujah. Confess. ಅರ್ಕೆ ಮಾಡು, Confess. ಅರ್ಕೆ ಮಾಡು, I am rich. ನಾನು ಶ್ರೀಮಂತಳು, I am glorious. ನಾನು ಮಹಿಮೆ ಉಳ್ಳವಳು, My life will be success. ನನ್ನ ಜೀವಿತ ಸಕ್ಸಸ್ ಆಗುತ್ತೆ, My life will never ever like this. ನನ್ನ ಲೈಫ್ ಯಾವಾಗ ಹಿಂಗೆ ಇರಲ್ಲ, Nowadays I am like this. ನಾನು ಇತ್ತೀಚಿನ ದಿನಗಳು ಹಿಂಗಿದ್ದೀನಿ, Nowadays I am poor. ಈಗ ನಾನು ಬಡವಳಾಗಿರ್ಬೋದು, But after believing Jesus, ಯೇಸುನ ನಂಬ್ಕೊಂಡಾದ್ಮೇಲೆ I am no poor. ನಾನು ಬಡವಳಲ್ಲ, I will be rich. ನಾನು ರಿಚ್ ಆಗಿರ್ತೀನಿ. How? ಯಾವ ರೀತಿ? Because ಕಾರಣ Philippians chapter 4 verse 19 is speaking about ಹಲ್ಲೆಲೂಯಾ. ಫಿಲಿಪಿಯ 4:19 ಹೇಳುತ್ತೆ, Jesus is the poor for me ಯೇಸು ಸ್ವಾಮಿ ನನಗೋಸ್ಕರ ದರಿದ್ರನಾದನು, and he made me rich. ನನ್ನನ್ನ ಶ್ರೀಮಂತನನ್ನಾಗಿ. Hallelujah. 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 According to
in that basis, ಆ ವಾಕ್ಯದ ಆಧಾರದ ಮೇಲೆ you have to confess. ನಾವು ಅರಿಕೆ ಮಾಡಬೇಕು. Hallelujah. 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 So, ಆದ ಕಾರಣ programming your life. ನಿಮ್ಮ ಜೀವಿತನ ಹಾಲೆಲೂಯಾ ಚೇಂಜ್ ಮಾಡ್ಕೊಳ್ಳಿ, ಪ್ರೋಗ್ರಾಮ್ ಮಾಡ್ಕೊಳ್ಳಿ. ಹಾಲೆಲೂಯಾ New create your life. ನಿಮ್ಮ ಜೀವಿತನ ಪುನರ್ಜೀವನ ಮಾಡ್ಕೊಳ್ಳಿ. Hallelujah. ಹಾಲೆಲೂಯಾ. ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ಆಮೆನ್. Hallelujah. 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 My God will meet all my needs according to His glory in Christ Jesus. He's rich and Hallelujah. Hallelujah. According to God's glory and rich in the glory, I will be like this. ಆ ತರ ನಾನು ಇರ್ತೀನಿ. ಕ್ರಿಸ್ತ ಯೇಸುವಿನ ಶ್ರೀಮಂತಿಕೆ ಮಹಿಮೆಯ ಅದ್ರ ಪ್ರಕಾರ ನನ್ನ ಜೀವಿತ ಇರುತ್ತೆ ಅಂತ ಹೇಳ್ಬೇಕು. Hallelujah. Hallelujah. You may be poor today, ನೀನು ಇವತ್ತು ಬಡವಳಾಗಿರ್ಬೋದು, but ಆದ್ರೆ 100% it will change. ನಿನ್ನ ಪರಿಸ್ಥಿತಿ 100% ಚೇಂಜ್ ಆಗುತ್ತೆ. It will change. ಚೇಂಜ್ ಆಗುತ್ತೆ. You will be not same likewise. ನೀನ್ ಈ ತರನೇ ಇರಲ್ಲ. Hallelujah. You have to confess. ನೀನ್ ಅರ್ಕೆ ಮಾಡೋದ ಈ ತರನೇ ಇರಲ್ಲ ಪರಿಸ್ಥಿತಿ. Why? ಯಾಕೆ? Because my father is rich. ಯಾಕೆ ನನ್ನ ತಂದೆ ಶ್ರೀಮಂತನು. Hallelujah. Hallelujah. Today I believe Jesus. ನಾನು ಯೇಸುನ ನಂಬಿದ್ದೀನಿ. My leg is pain. ನನ್ನ ಕಾಲು ನೋವಿದೆ. It is okay. ಇದು ಸರಿನೇ. But ಆದ್ರೆ from today onwards, ಇವತ್ತಿಂದ I can walk. ನಾನು ನಡೀತೀನಿ. Hallelujah. Hallelujah. I can do. ನಾನು ಮಾಡ್ತೀನಿ. In the name of Jesus. ಯೇಸು ಹೆಸರಲ್ಲಿ. Hallelujah. Hallelujah. You have to confess. ಈ ತರ ಅರ್ಕೆ ಮಾಡ್ರಿ ಜೀವಿತ. Hallelujah. Hallelujah. Confess. If you always confess, ಈ ತರ ಒಳ್ಳೆದ ಅರ್ಕೆ it will ಮಾಡೋದು be happen. ಅದಾಗುತ್ತೆ. Why? ಯಾಕೆ? Because ಕಾರಣ 1 Samuel chapter 2 says 6 and 7 it says about ಆದ್ರೆ 1 ಸಾಮ್ಯಲ 2:6 ಹೇಳುತ್ತೆ, God is the create everything. ದೇವರು ಎಲ್ಲವನ್ನು ಉಂಟು ಮಾಡಿದನು. He created everything. ಪ್ರತಿಯೊಂದನ್ನು ಉಂಟು ಮಾಡಿದನು. He created you for the riches. ಆದರೂ ಶ್ರೀಮಂತನನ್ನಾಗಿ ಉಂಟು ಮಾಡಿದನು. 1 Samuel 2 verses 7 and 8 read. 7:8 7:8 Hallelujah. Rikarabashatara laba laba laba. I will read. Read. ನಮ್ಮ ದೇವರಾದ ಯೆಹೋವನು ನಮ್ಮನ್ನು ಪಿಲಿಷ್ಟಿಯರ ಬಡತನ ಸಿರಿತನಗಳನ್ನು ಕೊಡುವವನು ಯೆಹೋವನೇ, ತಗ್ಗಿಸುವವನು ಹೆಚ್ಚಿಸುವವನು ಆತನೇ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೀನರನ್ನು ಧೂಳಿನಿಂದ ಎತ್ತಿ ದರಿದ್ರರನ್ನು ತಿಮ್ಮೆಯಿಂದ ಎಬ್ಬಿಸಿ ಅಧಿಪತಿಗಳೊಂದಿಗೆ ಕುಳ್ಳಿರಿಸುವನು. ಅವನಿಗೆ ಮಹಿಮಾಸನವನ್ನು ಬಾಧ್ಯತೆಯನ್ನಾಗಿ ಅನುಗ್ರಹಿಸುವವನಾಗಿದ್ದಾನೆ. Hallelujah. 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 According to this basis, ಈ ವಾಕ್ಯದ ಅನುಸಾರವಾಗಿ you have to confess. ಅರ್ಕೆ ಮಾಡಿ. Jehovah made the people poor Hallelujah. and some are rich. ಆಮೆನ್. He humbles and he made the left and he raised up the poor from the dust. ಆಮೆನ್ 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 He lifted ಆಮೆನ್ needy ಆಮೆನ್ in the riches and glory. ಆಮೆನ್. He allowed so the needy should be sitting with the rich person. Yes, amen. Hallelujah. 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 Rich in Kannada. Hallelujah. Hallelujah. Rich. Oh, ಬಡತನ ಸಿರಿತನಗಳನ್ನು ಕೊಡುವವನು ತಗ್ಗಿಸುವವನು ಹೆಚ್ಚಿಸುವವನು ಯೆಹೋವನೇ. ಆಮೆನ್. ಆತನು ದೀನನನ್ನು ಧೂಳಿನಿಂದ ಎತ್ತಿ ದರಿದ್ರನನ್ನು ತಿಪ್ಪೆಯಿಂದ ಎಬ್ಬಿಸಿ ಪ್ರಭುಗಳೊಂದಿಗೆ ಕುಳ್ಳಿರಿಸಿ ಅವನಿಗೆ ಮಹಿಮಾಸನವನ್ನು ಬಾಧ್ಯಕವಾಗಿ ಅನುಗ್ರಹಿಸುವವನಾಗಿದ್ದಾನೆ. Hallelujah. Hallelujah. Who say you are poor? ಯಾರು ಹೇಳಿದ್ರು ನೀವು ಬಡವರು ಅಂತ? Who say you are poor? ಯಾರು ಹೇಳಿದ್ರು ನೀವು ಬಡವರು ಅಂತ? From where? From you heard? ಎಲ್ಲಿಂದ ಕೇಳಿಸ್ಕೊಂಡೆ ಬಡವರು ಅನ್ನೋದು? ಸ್ಟ್ಯಾಂಡ್ ಅಪ್. Hallelujah. ಹೇಳ್ತಾರೆ ನಾ ಬಡವರು ಬಡವರು ಅಂತ ಹೇಳಿದ್ದು ಕೇಳಿಸ್ಕೊಂಡಿರ್ತೀರಾ. So you become poor. ಅದಕ್ಕೆ ನೀವು ಕೇಳಿಸ್ಕೊಂಡು ಪರಿಸ್ಥಿತಿ ಆದಾಗ ಹಂಗಾಗಿರ್ತೀಯ. Hallelujah. Hallelujah. But you should not give ear to the person who is speaking. No. Hallelujah. ಆ ತರ ಮಾತಾಡಂತ ಮಾತುಗಳು ಮಾತಾಡ್ತಾರಲ್ಲ ವ್ಯಕ್ತಿಗಳಿಗೆ ಕಿವಿನೇ ಕೊಡ್ಬೇಡ್ರಿ. Don't give. ಕೊಡ್ಬೇಡ್ರಿ ಆ ಕಿವಿನ. You have to give the ear who is making you high. ಯಾರು ನಿಮ್ಮನ್ನ ಉನ್ನತವಾಗಿ ಎತ್ತುತ್ತಾರೋ, ಅಭಿವೃದ್ಧಿ ಮಾತುಗಳಾಗ್ತಾರೋ, ಒಳ್ಳೇದನ್ನ ಎನ್ಕರೇಜ್ ಮಾಡ್ತಾರೋ, ಪ್ರೋತ್ಸಾಹ ಮಾಡ್ತಾರೋ, ನಿಮ್ ಜೀವನದಲ್ಲಿ ಒಳ್ಳೇದಾಗುತ್ತೆ ಅಂತ ಅಲ್ಲಿ ಹೇಳ್ತಾರೋ ಅವ್ರಿಗೆ ಕಿವಿ ಕೊಡ್ರಿ. You know that some person is speaking. ಕೆಲವೊಬ್ರು ಹೇಳ್ತಾರೆ ವ್ಯಕ್ತಿಗಳು,
this my son is not eating. ಅಯ್ಯೋ ಈ ನನ್ ಮಗ ತಿನ್ನದೇ ಇಲ್ಲ, How much I give some lady? ಎಷ್ಟರ ಕೊಡ್ಲಿ ಅವ್ನು ತಿನ್ನದೇ ಇಲ್ಲ ಅಂತ Oh, he is like this ಅವನು only. ಹಂಗೇನೆ ಆಗ್ಬಿಡ್ತಾನೆ, It will be like this. ಹಂಗೆ ಆಗ್ಬಿಡ್ತಾನೆ ಮಕ್ಕಳು, ತಿನ್ನದೇ ಇಲ್ಲ. ಆಮೇಲೆ And if you say, ನೀವ್ ಹಿಂಗೆ ಹೇಳ್ಬೇಕು ಯೇಸು ಹೆಸರಲ್ಲಿ, my son and daughter is ಏ ನನ್ eating ಮಕ್ಕಳು ನನ್ ಮಗಳು ನನ್ ಮಗ ಚೆನ್ನಾಗಿ ಊಟ ಮಾಡ್ತಾರೆ, and playing, ಆಟ ಆಡ್ತಾರೆ, ಚೆನ್ನಾಗೆ playing, ಆಟ ಆಡ್ತಾರೆ, he speak like this. ಈ ತರ ಯೇಸು ಹೆಸರಲ್ಲಿ ಅರ್ಕೆ ಮಾಡಿ ಬಾಯಿ ತೆಗೆದು First he speak. First time he speaking, not happening. ಫಸ್ಟ್ ಟೈಮ್ ಹಂಗೆ ಹೇಳ್ತೀರಾ, ಅರ್ಕೆ ಮಾಡ್ತೀರಾ, ಒಳ್ಳೆ Second time speaking, not happening. ಎರಡ್ ಟೈಮ್ ಮಾಡ್ತೀರಾ ಆಗಲ್ಲ. Third time he speaking, it will happen. ನಿಜವಾಗ್ಲೂ ಮೂರನೇ ಸರಿ ಹೇಳ್ತೀರಾ ಒಳ್ಳೆ ಮಾತು ಯೇಸು ಹೆಸರಲ್ಲಿ, ಅದು ಆಗುತ್ತೆ ನಿಮ್ಮ ಮಕ್ಕಳು. Hallelujah. It will affect. ಅದು ಎಫೆಕ್ಟ್ ಆಗುತ್ತೆ. So the scripture saying, ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತೆ, Jesus is the creator. To you, you are the dust. Make you rich. ಅದಕ್ಕೆ ಅಲ್ಲಿ ವಾಕ್ಯ ಹೇಳುತ್ತೆ, ತಿಪ್ಪೆಯಲ್ಲಿದ್ದ ನಿನ್ನನ್ನು ಧೂಳಿನಾಗಿದ್ದ ನಿನ್ನನ್ನು ಎತ್ತಿ ಉನ್ನತವಾಗಿಟ್ಟಿದ್ದೀನಿ ಅಂತ He ಹೇಳುತ್ತೆ. allow you to sit with the richest person. ಆತನು ಶ್ರೀಮಂತರ ಲೆವೆಲ್ಗೆ ಕುತ್ಕೊಳ್ಳೋ ರೀತಿಯ Hallelujah. 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 Receive this word. ಈ ವಾಕ್ಯನ ಸ್ವೀಕಾರ ಮಾಡ್ಕೊಳ್ಳಿ. Receive. ಸ್ವೀಕಾರ Receive it. Hallelujah. Receive it. ಮಾಡ್ಕೊಳ್ಳಿ. Hallelujah. 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 How you receive? ಯಾವ ತರ ರಿಸೀವ್ ಮಾಡೋದು? I receive. Not ಅಂತಲ್ಲ, like that. ನಾನು ಹೊಂದ್ಕೊಂಡೆ ಅಂತ ಅಲ್ಲ, Yes, I receive. ನಾನು ಹೊಂದ್ಕೊಂಡೆ ಹೆಸರು ನಮ್ದಲ್ಲ ಅಂತ ಹೇಳಿ Shout your mouth. ಬಾಯಿ ತೆರೆದು ಆಡ್ಬಿಟ್ಟು ಸೇರ್ರೆ Clap your offering. ಕೈನ ಕಟ್ಟೆ Speak out now. ಬಾಯಿ ತೆರೆದ್ರೆ Clap offering. Yes, I receive. I receive. I am receive. I am receive. I am glory. I shape it. I position. Hallelujah. My life is a glorious life. Hallelujah. My life is a glorious life. ಜೀವಿತ ಮಹಿಮೆ ಜೀವಿತ ಆಗುತ್ತೆ. I will be glory to glory. ನಾನು ಮಹಿಮೆಯಿಂದ ಮಹಿಮೆಗೆ ನಡೆತೀನಿ. Hallelujah. I will be glory to glory. My life will be not same like this. ಜೀವನ ಹಿಂಗೆ ಇರಲ್ಲ. Hallelujah. You have to speak. ಈ ತರ ಹೇಳ್ರಿ ಯೇಸು ಹೆಸರಲ್ಲಿ. Hallelujah. Hallelujah. Read Bible, confess. ಬೈಬಲ್ ಓದಿ ಅರ್ಕೆ ಮಾಡ್ರಿ ಜೀವನದಲ್ಲಿ. Read Bible, confess. ವಾಕ್ಯ ಓದಿ ಬಾಯಲ್ಲಿ ಅರ್ಕೆ ಮಾಡ್ರಿ. Hallelujah. 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 How you want to be image of God? ನೀವು ದೇವರ ಸ್ವರೂಪ ದೇವ್ರ ತರ ನೀವು ಆಗೋದು ಹೆಂಗೆ? Hallelujah. Hallelujah. How? ಯಾರಿಗೆ ನೀವು ದೇವ್ರ ತರ ಆಗ್ಬೇಕು, ನೀವು ಮನುಷ್ಯರು ದೇವ್ರ ತರ ಆಗ್ಬೇಕು. How? ಹೆಂಗಾಗ್ಬೇಕು? ಹೆಂಗಾಗ್ತೀರಾ? Word of the God is like a mirror. ದೇವರ ವಾಕ್ಯ ಕನ್ನಡಿ ತರ ಅದು. How much you listen the word of God, ಎಷ್ಟು ದೇವರ ವಾಕ್ಯನ ನೋಡ್ತೀರೋ ಕೇಳಿಸ್ಕೊಳ್ತೀರೋ, you will be transforming like ನೀವು this. ದೇವರ ತರ ಸ್ವಭಾವ ಚೇಂಜ್ ಆಗುತ್ತೆ. ದೇವರ Hallelujah. 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 ಆ ಕಾರಣ So you have to always listening ಅದಕ್ಕೆ ದೇವರ ವಾಕ್ಯ ಕೇಳಿಸ್ಕೊಳ್ಳಿ ಹೋದ್ರೆ and follow them. ಅನುಸರಿಸ್ರೆ. Hallelujah. Hallelujah. So the first Corinthians, second Corinthians chapter 3 verse 18 says about 2 ಕೊರಿಂಥ 3:18 2 ಕೊರಿಂಥ 3:18 3:18 ನಾವೆಲ್ಲರೂ ಮುಸುಕು ತೆಗೆದಿರುವ ಮುಖದಿಂದ ಕರ್ತನ ಪ್ರಭಾವವನ್ನು ದರ್ಪಣದಲ್ಲಿ ಕಾಣಿಸುತ್ತದೋ ಎಂಬಂತೆ ದೃಷ್ಟಿಸುವವರಾಗಿದ್ದು, ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತಾ ಆ ಪ್ರಭಾವದ ಸಾರೂಪ್ಯ ಉಳ್ಳವರೇ ಆಗುತ್ತೇವೆ. ಇದು ದೇವರಾತ್ಮನಾಗಿರುವ ಕರ್ತನ ಕೆಲಸಕ್ಕನುಸಾರವಾದದ್ದೇ. Hallelujah. Now all of us Hallelujah. will boil in the face Amen. to see the glory of Lord, Amen. and we are being transformed in the same glory, likeness of the degree and the glory to the others, like a God Spirit. Hallelujah. 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 Then face on this word. Hallelujah. I will be like Jesus. I will be like Jesus. My eye like Jesus. My leg is like Jesus. My hand is like a Jesus. My head is like a Jesus. My body is like a Jesus. Hallelujah. Hallelujah. You have to confess. ಅರ್ಕೆ ಮಾಡ್ರಿ. Hallelujah. Hallelujah. How much you listen the word of God, ದೇವರ ವಾಕ್ಯ ಎಷ್ಟು ಕೇಳಿಸ್ಕೊಳ್ತೀರೋ you will be changed. ನಿನ್ನ ಒಳಗಡೆಯಿಂದ ಹೊರಗಡೆ ಚೇಂಜ್ ಆಗ್ತೀಯಾ. You will be changed. ನೀನ್ ಚೇಂಜ್ ಆಗ್ತಾ ಇರ್ತೀಯಾ. Hallelujah. 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 So, ಆದ ಕಾರಣ James chapter 1 verse 22 and 25 they are telling about. ಯಾಕೋಬ 1:26 James chapter 1 verse 22 to 25. 22 to 25
25 22-25 ಯಾಕೋಬ. Read. ಚೆನ್ನಾಗಿ ಕೇಳಿಸಿ. Okay, listen carefully. ವಾಕ್ಯದ ಪ್ರಕಾರ ನಡೆಯುವವರಾಗಿರಿ, ಹ್ಮ್. ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವೇ ಮೋಸಗೊಳಿಸಬೇಡಿರಿ. ಯಾವನಾದ್ರೂ ವಾಕ್ಯವನ್ನು ಕೇಳುವವನಾದರೂ ಅದರ ಪ್ರಕಾರ ನಡೆಯದಿದ್ದರೆ ಅವನು ಕನ್ನಡಿಯಲ್ಲಿ ತನ್ನ ಹುಟ್ಟು ಮುಖವನ್ನು ನೋಡಿದ ಮನುಷ್ಯನಂತಿರುವನು. ಇವನು ತನ್ನನ್ನು ನೋಡಿಕೊಂಡು ಹೋಗಿ ತಾನು ಹೀಗಿದ್ದೇನೆಂಬುದನ್ನು ಆ ಕ್ಷಣವೇ ಮರೆತು ಬಿಡುವನು. ಆದ್ರೆ ಬಿಡುಗಡೆಯನ್ನುಂಟು ಮಾಡುವ ಸರ್ವೋತ್ತಮನು ಧರ್ಮ ಪ್ರಮಾಣವನ್ನು ಲಕ್ಷ್ಯ ಕೊಟ್ಟು ನೋಡಿ ಇನ್ನು ನೋಡುತ್ತಲೇ ಇರುವವನು ವಾಕ್ಯವನ್ನು ಕೇಳಿ ಮರೆತು ಹೋಗುವವನಾಗಿರದೆ ಅದರ ಪ್ರಕಾರ ನಡೆಯುವವನಾಗಿದ್ದು ತನ್ನ ನಡತೆಯಿಂದ ಧನ್ಯನಾಗುವನು. Hallelujah. Hallelujah. Be there of the hearer of the word of the God. Not only for the hearer, not to deceive himself. And for if anyone is the hearer of the word, but not in the doer, and he is like a man who is the exam this manner face in the mirror. Amen. And he examines himself, and then he goes away. And I mean that they forget what is his like. And but the person who look Amen. carefully Amen. in the perfect the law of the freedom, Amen. and continue to the do so, Amen. not just being a hearer Amen. who forget the man who is the blessed and acting. Hallelujah. 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 Not only for the hearer. ಬರೀ ಕೇಳಿಸ್ಕೊಳ್ಳೋದಾಗಿರ್ಬಾರ್ದು ದೇವ್ರ ವಾಕ್ಯ. Hear ಕೇಳಿಸ್ಕೊಳ್ರಿ word of God. ದೇವ್ರ ವಾಕ್ಯನ Apply. ಅಪ್ಲೈ ಮಾಡ್ಕೊಳ್ಳಿ. Work. ನಡೀರಿ ಹಂಗೆ Do. ಮಾಡ್ರಿ According to the Bible. ದೇವ್ರ ವಾಕ್ಯದ ಪ್ರಕಾರ. You will be glorious. ಅವಾಗ ನಿಮ್ ಮಹಿಮೆ Your ಒಳ್ಳೆ life is a success. ನಿಮ್ ಜೀವನ ಸಕ್ಸಸ್ ಆಗುತ್ತೆ. Hallelujah. Hallelujah. From today onwards, ಇವತ್ತಿಂದ ನೀವು decide. ಡಿಸೈಡ್ ಮಾಡ್ರಿ. I will be not a hearer. ನಾನ್ ಬರೇ ವಾಕ್ಯ ಕೇಳಿಸ್ಕೊಳ್ಳೋದಾಗಿರಲ್ಲ. Hallelujah. 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 Nowadays, ಇವತ್ತಿನ ದಿನದಲ್ಲಿ all over the world, ಪ್ರಪಂಚದಾದ್ಯಂತ situation is very bad. ಪರಿಸ್ಥಿತಿ ಬಹಳ ಕೆಟ್ಟದಾಗ ಹೋಗ್ತಾ ಇದೆ. People is speaking, ಅನೇಕ ಜನರು ಹೇಳ್ತಾರೆ, oh, that believers also with the coronavirus die. ಅಯ್ಯೋ ಆ ವಿಶ್ವಾಸಿ ಯೇಸು ನಂಬ್ಕೊಂಡಿದ್ದಾನಂತೆ, ಆ ವಿಶ್ವಾಸಿನು ಕೊರೋನಾ ಬಂದು ಸತ್ತೋದ್ನಂತೆ. What is happening? ಏನಾಯ್ತು? Fear coming. ಭಯ ಬಂತು. Ayo. ಹೌದಾ? Fear coming. ಭಯ ಬಂತು. Don't allow. ಹಾಲೆಲೂಯಾ. ಅದಕ್ಕೆ ಬಿಟ್ಕೊಳ್ಬೇಡಿ ಭಯಕ್ಕೆ. Don't allow. ಬಿಟ್ಕೊಳ್ಬೇಡಿ. Fear is coming from ಆ ಭಯ ಬರೋದು Satan. ಸೈತಾನದಿಂದ. If you listen, ನೀವು ಕೇಳಿಸ್ಕೊಂಡು a person in the fear, with the coronavirus in the die, ಆ ವ್ಯಕ್ತಿ ಕೊರೋನಾ ಬಂದು ಸತ್ತೋದ್ನಂತೆ ಅಂತ ಕೇಳಿಸ್ಕೊಂಡಾಗ he died. ಸತ್ತೋದ್ನ? No problem. ಪ್ರಾಬ್ಲಮ್ ಇಲ್ಲ. But for me, ಆದ್ರೆ ನನಗೆ Jesus is with me. ಯೇಸು ಸ್ವಾಮಿ ನನ್ನೊಳಗಿದೆ. I cannot be like this. ನಾನು ಆ ತರ ಆಗಕ್ಕೆ ಚಾನ್ಸ್ I ಇಲ್ಲ. cannot be like this. ನಾನು ಆ ತರ ಆಗಕ್ಕೆ ಚಾನ್ಸ್ ಇಲ್ಲ. Because I am in Jesus. ನಾನು ಯೇಸು ಒಳಗಿದ್ದೀನಿ. Jesus blood is covering me. ಯೇಸು ಸ್ವಾಮಿ ರಕ್ತ He is working with me. ಆತ ನನ್ನೊಟ್ಟಿಗೆ My hand is the hand of the Jesus. My eye is the eye of the Jesus. My mouth is the mouth of the Jesus. His spirit is dwelling in me. I will be not changed. I will be different. Hallelujah. Hallelujah. I will be different. Hallelujah. Wherever I go, ನಾನೆಲ್ಲೇ ಹೋದ್ರು wherever I go, ನಾನೆಲ್ಲೇ ಹೋದ್ರು fire will be released. ಫೈರ್ ಬೆಂಕಿ ರಿಲೀಸ್ ಆಗುತ್ತೆ. Fire will be released. Whatever I touch, ನಾನೇನೇ ಮುಟ್ಟಿದ್ದೆ hand of the Jesus will be touched. ಯೇಸುವಿನ ಕೈ ಮುಟ್ಟುತ್ತಾ. Hallelujah. You have the faith. ಈ ತರ ನಂಬಿಕೆ ಇಟ್ಟು Action like this. ಆಕ್ಷನ್ ಮಾಡ್ರಿ. Nothing will happen in your life. ಏನೂ ಆಗಲ್ಲ ನಿಮ್ಮ ಜೀವಿತ. Hallelujah. 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 From today onwards, ಇವತ್ತಿಂದ don't allow to fear attack you. ಇವತ್ತಿಂದ ನೀವು ಭಯ ನಿಮ್ಮ ಜೀವನದಲ್ಲಿ ಬರಕ್ಕೆ ಅವಕಾಶ ಮಾಡಬೇಡ್ರಿ. Hallelujah. You may be sick. ನೀವು ಕಾಯಿಲೆ ಇರ್ಬೋದು. You may be cancer. ನಿಮಗೆ ಕ್ಯಾನ್ಸರ್ ಇರ್ಬೋದು. You listen to other person. ನೀವು ಬೇರೆ ವ್ಯಕ್ತಿಗಳ ಮಾತು ಕೇಳಿ Oh, that person has cancer and die. ಹೋಗೋ ನೀವು ಏನಾದ್ರು ಕ್ಯಾನ್ಸರ್ ಇರ್ಬೋದು. ನೀವು ಯಾರಾದ್ರೂ ವ್ಯಕ್ತಿ ಕ್ಯಾನ್ಸರ್ ಬಂದು ಸತ್ತೋದಂತ ಏನಾದ್ರು ವಿಷಯ ನೀವು ಕೇಳಿಸ್ಕೊಂಡ್ರೆ Ayo. ಅಯ್ಯೋ ನನಗೂ ಕ್ಯಾನ್ಸರ್ ಐತೆ, I have also cancer. ನನಗೂ ಕ್ಯಾನ್ಸರ್ ಐತೆ, ನಾನು ಸತ್ತೋಗ್ಬಿಡ್ತೀನಿ ಅನ್ಕೋಬೇಡಿ. I will also like that. ನಾನು ಹಂಗೆ ಆಗ್ಬಿಡ್ತೀನಿ ಅನ್ಕೋಬೇಡಿ. No. ಇಲ್ಲ. When that thought and thinking coming, ಯಾವಾಗ ನಿಮ್ಗೆ ಆಲೋಚನೆ ಹಂಗ್ ಬರುತ್ತೋ resist. ಅದನ್ನ ಗದರಿಸಿ. That person's eye is very different. ಆ ವ್ಯಕ್ತಿ ನನಗೂ ವ್ಯತ್ಯಾಸ ಇದೆ. Hallelujah. Hallelujah. I am another person. ನಾನು ಬೇರೆ ವ್ಯಕ್ತಿ. Because Jesus is in me. ಯೇಸು ನನ್ನೊಳಗಿದೆ. I believe Jesus. ನಾನು ಯೇಸು ನಂಬಿದ್ದೀನಿ. Cancer will go away. ಕ್ಯಾನ್ಸರ್ ದೂರ ಆಗುತ್ತೆ. I cross the cancer. ಕ್ಯಾನ್ಸರ್ ನ ತುಳಿದೆ. The Spirit of the God is dwelling in me. I will be healed. I am healed. In the name of the Jesus.
Hallelujah. 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 Your life will not be same. ನಿಮ್ಮ ಜೀವನ ಈಗ ಸೇಮ್ ಇರಲ್ಲ. Your life will not be same. ಜೀವನ ಸೇಮ್ ಇರಲ್ಲ. You will be glory to glory higher. ಮಹಿಮೆಯಿಂದ ಮಹಿಮೆ ಇರ್ತೀರಾ. Hallelujah. Hallelujah. First time you will be sickness. ಫಸ್ಟ್ ಕಾಯಿಲೆ ಬಂದಿರ್ತದೆ. After coming to the Jesus, ಯೇಸು ಒಳಗೆ ಬಂದಾದ್ಮೇಲೆ your sickness will be kicked out. ಕಾಯಿಲೆ ಕಿಕ್ಔಟ್ ಆಗುತ್ತೆ. You will be okay. Amen. Hallelujah. Let's pray. ಪ್ರೇಯರ್ ಮಾಡಿ. Close eyes. ಕಣ್ಣುಗಳನ್ನು ಮುಚ್ಚಿ. Decide. ಡಿಸೈಡ್ ಮಾಡ್ರಿ. Hallelujah. Hallelujah. Decide. ತೀರ್ಮಾನ ಮಾಡ್ರಿ. Onwards. ಇವತ್ತಿಂದ I will not do likewise. ನಾನು ಇವತ್ತಿಂದ ಹಂಗ್ ಮಾಡಲ್ಲ. Let's pray. ಕಣ್ಣುಗಳನ್ನು ಮುಚ್ಚಿ In the name of the Jesus ಪ್ರೇಯರ್ Christ. ಮಾಡಿ. ಪ್ರೇಯರ್ ಮಾಡ್ರಿ. In the name of the Jesus Christ. ಯೇಸು ನಾಮದಲ್ಲಿ hallelujah. In the name of the Jesus Christ. ಯೇಸು ನಾಮದಲ್ಲಿ Whoever over here, hallelujah. whoever listening, ಯಾರ್ಯಾರು their life will be changed. ಅವರ ಲೈಫ್ ಚೇಂಜ್ ಆಗುತ್ತೆ. Hallelujah. Hallelujah.